ಎಲ್ಲರಿಗೂ ನಮಸ್ತೆ. ನಾವು ಇವತ್ತು SSC ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಇಂಗ್ಲಿಷ್ ಗ್ರಾಮರ್ 39 ಕ್ವಶನ್ ಪೇಪರ್ನ ಇವತ್ತು ಡಿಸ್ಕಸ್ ಮಾಡೋಣ. ಹಿಂದಿನ ಒಂದು ತರಗತಿಯಲ್ಲಿ 38 ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಿದ್ದೀವಿ. ಅಲ್ಲೇನು ಡೌಟ್ಸ್ ಇಲ್ಲ ಅಂತ ಭಾವಿಸಿ ಇವತ್ತು 39 ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ. ಓಕೆ, ಫಸ್ಟ್ ಕ್ವಶನ್, select the most appropriate option that can substitute the underlined segment in the given sentence. So first question ಎದ್ರ ಮೇಲಿದೆ ಫಸ್ಟ್ ಕ್ವಶನ್. ಸಬ್ಸ್ಟಿಟ್ಯೂಟ್ ಮೇಲೆ ಏನಿದೆ, ಕ್ವಶನ್ ಇದೆ. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರ. ಓಕೆ, ಗ್ರೂಪ್ ಆಫ್ ವರ್ಡ್ಸ್ ಏನ್ ಮಾಡಿದಾರ, ಅಂಡರ್ಲೈನ್ ಮಾಡಿದಾರ. ಅದನ್ನ ಕರೆಕ್ಟ್ ಇದ್ರೆ ಏನ್ ಮಾಡ್ಬೇಕು, ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು. ಅಥವಾ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಇತ್ತು ಅಂದ್ರೆ ರೀಪ್ಲೇಸ್ ಮಾಡ್ಬೇಕು, ಪರ್ಯಾಯ ಮಾಡ್ಬೇಕು, ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಎಸ್, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. The road which connected for two villages is now disastered. ಏನ್ ಹೇಳಿದಾರ, the road which connected for two villages is now disastered. ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ, ವಿಚ್ ಕನೆಕ್ಟೆಡ್ ಫಾರ್, ಇದು ಫಾರ್ನು ಇದೆ. ಓಕೆ, ವಿಚ್ ಕನೆಕ್ಟೆಡ್ ಫಾರ್ ಅನ್ನೋದು ಏನ್ ಮಾಡಿದಾರ, ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರ. ಅದು ಕರೆಕ್ಟ್ ಇದೆನಾ? ಬಟ್ ಅಲ್ಲಿ ಕರೆಕ್ಟ್ ಇದ್ರೆ ನಾವು ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ತಿದೀವಿ. ಇಲ್ಲಿ ನೋ ಸಬ್ಸ್ಟಿಟ್ಯೂಷನ್ ಇಲ್ಲ. ಯಾವ ಆಪ್ಷನ್ ಆಗುತ್ತೆ? ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ದಟ್ ಕನೆಕ್ಟೆಡ್ ಫಾರ್ ಇದೆ. ಸೆಕೆಂಡ್ ಬಂದ್ಬಿಟ್ಟು ವಿಲ್ ಕನೆಕ್ಟ್ ದ ಇದೆ. ಥರ್ಡ್ ಬಂದ್ಬಿಟ್ಟು ದಟ್ ಕನೆಕ್ಟೆಡ್ ದ ಇದೆ. ಅಂಡ್ ಫೋರ್ತ್ ಬಂದ್ಬಿಟ್ಟು ವಿಚ್ ಕನೆಕ್ಟ್ಸ್ ಆಫ್ ಇದೆ. ಯಾವ ಆಪ್ಷನ್ ಆಗುತ್ತೆ? ಆಪ್ಷನ್ ನಂಬರ್, ಎಸ್, ವೆರಿ ಗುಡ್, ಥರ್ಡ್ ಈಸ್ ಅ ಕರೆಕ್ಟ್. ಓಕೆ, ಇಲ್ಲಿ ಏನಾಗಿದೆ ಅಂತಂದ್ರೆ ವಿಚ್ ದ ರೋಡ್ ದಾಟ್ ಆಗ್ಬೇಕದು. ಎಸ್, ಅದು ರೋಡ್ ಹತ್ತೀವಿ ನಾವು. ಎಸ್, ಅದು ಅಲ್ಲಕಲ್ಲಿ ದಟ್ ಯೂಸ್ ಮಾಡ್ತೀವಿ. ಸೊ ವಿಚ್ ಬರಲ್ಲ, ದಟ್. ಅಂಡ್ ಫಾರ್ ಅನ್ನ ನಾವು ಯೂಸ್ ಮಾಡಲ್ಲ, ಅಲ್ಲಿ ಆರ್ಟಿಕಲ್ ಯೂಸ್ ಮಾಡ್ತೀವಿ. ಬಿಕಾಸ್ ಟು ವಿಲೇಜಸ್ ಹೇಳ್ತಾ ಇದ್ದಾರೆ ಪರ್ಟಿಕ್ಯುಲರ್ ಆಗಿ. ದಟ್ಸ್ ವೈ ವಿ ಯೂಸ್ ದ. ಎಸ್, ಸೊ ಅದಕ್ಕೋಸ್ಕರ ಅಲ್ಲಿ ಏನಿದೆ, ಮಿಸ್ಟೇಕ್ ಇದೆ. ಅದಕ್ಕೋಸ್ಕರ ರೀಪ್ಲೇಸ್ ಮಾಡಿದಾಗ ಥರ್ಡ್ ಆಪ್ಷನ್ ಕರೆಕ್ಟ್. ದ ರೋಡ್ ದಾಟ್ ಕನೆಕ್ಟೆಡ್ ದ ಟೂ ವಿಲೇಜಸ್ ಇಸ್ ನೌ ಡಿಸಾಸ್ಟರ್ಡ್. ಅಂದ್ರೆ ಏನು, ಎರಡು ಗ್ರಾಮಗಳಿಗೆ, ಟೂ ವಿಲೇಜಸ್ ಅಂತ ಹೇಳಿದಾರ ಅಂದ್ರೆ ಎರಡು ಗ್ರಾಮಗಳಿಗೆ ಸಂಪರ್ಕಿಸುವ ರಸ್ತೆ ಈಗ ನಿರ್ಜನವಾಗಿದೆ. ಓಕೆ, ಎರಡು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಈಗ ಏನಾಗಿದೆ, ನಿರ್ಜನವಾಗಿದೆ. ಸೊ ಅದಕ್ಕೋಸ್ಕರ ಅಲ್ಲಿ ವಿಚ್ ಬರಲ್ಲ ಮತ್ತೆ ಫಾರ್ ಬರಲ್ಲ. ಅಲ್ಲಿ ಏನ್ ಬರ್ಬೇಕು, ದಟ್ ಅಂಡ್ ದ ಬರ್ಬೇಕು. ದ ಪರ್ಟಿಕ್ಯುಲರ್ ಟು ವಿಲೇಜಸ್ ಬಗ್ಗೆ ಹೇಳ್ತಾ ಇದೀವಿ. ಸೊ ದ ಆರ್ಟಿಕಲ್ ಯೂಸ್ ಮಾಡ್ತೀವಿ. ಅಂಡ್ ದಟ್, ಅದು ರೋಡ್, ಅಲ್ಲಕ್ಕಲ್ಲಿ ದಟ್ ಅನ್ನ ಯೂಸ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಮಿಸ್ಟೇಕ್ ಇದೆ. ರೀಪ್ಲೇಸ್ ಮಾಡಿದಾಗ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮೇಲೆ ಫಿಕ್ಸ್ 2 or 3 ಕ್ವಶನ್ಸ್ ಬರುತ್ತೆ. ಎಸ್, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಈಸಿ ಇದೆ, ಹೇಳಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಸಿನೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್. ಓಕೆ, ಇಲ್ಲಿ ಏನ್ ಮಾಡಿದಾರ, ಫಿಲ್ ಇನ್ ದ ಬ್ಲಾಂಕ್ಸ್ ಪ್ಲಸ್ ಸಿನೋನಿಮ್ ಇದೆ. ಓಕೆ, ಇಲ್ಲಿ ಏನ್ ಮಾಡಿದಾರ, ಒಂದು ಸೆಂಟೆನ್ಸ್ ಕೊಟ್ಟು ಬ್ಲಾಂಕ್ ಡಿಲೀಟ್ ಇದೆ. ಮತ್ತೆ ಒಂದ್ ವರ್ಡ್ ಅನ್ನ ಅಂಡರ್ಲೈನ್ ಮಾಡಿದಾರ. ಕೊಟ್ಟಿರುವ ಈ ವರ್ಡಿಗೆ ಏನ್ ಅಂಡರ್ಲೈನ್ ಮಾಡಿರ್ತಾರೆ ಅದಕ್ಕೆ ಸಮಾನ ಪದವನ್ನ ಈ 4 ಆಪ್ಷನ್ ಅಲ್ಲಿ ಆಯ್ಕೆ ಮಾಡ್ಬೇಕು. ಎಸ್, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ. ದ ಕ್ಯಾಶುವಲ್ ನೇಚರ್ ಆಫ್ ದ ಸ್ಟೂಡೆಂಟ್ ಡಿಸ್ಟ್ರಾಯ್ಡ್ ಹಿಸ್ ಸ್ಟಡೀಸ್ ಅಂಡ್ ಡ್ಯಾಶ್ ಹಿಸ್ ಫ್ಯೂಚರ್. ಇಲ್ಲಿ ವರ್ಡ್ ಏನ್ ಅಂಡರ್ಲೈನ್ ಮಾಡಿದಾರ, ಡಿಸ್ಟ್ರಾಯ್ಡ್. ಡಿಸ್ಟ್ರಾಯ್ಡ್ ಅಂದ್ರೆ, ಎಸ್, ವೆರಿ ಗುಡ್, ನಾಶವಾಗುವುದು, ನಾಶವಾಯಿತು. ಓಕೆ, ಇದಕ್ಕೆ ಸಮಾನ ಪದ ಏನಾಗುತ್ತೆ ನೋಡಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಡ್ರಾಯಿಂಗ್ ಅಂತಿದೆ. ಸೆಕೆಂಡ್ ಬಂದ್ಬಿಟ್ಟು ಸ್ಕೈ ರಾಕೆಟೆಡ್ ಇದೆ. ಥರ್ಡ್ ಬಂದ್ಬಿಟ್ಟು ರೇನ್ಡ್ ಅಂತಿದೆ. ಫೋರ್ತ್ ಬಂದ್ಬಿಟ್ಟು ಟ್ರೇಸ್ಡ್ ಇದೆ. ಟ್ರೇಸ್ಡ್ ಅಂದ್ರೆ, ಎಸ್, ಪತ್ತೆ ಹಚ್ಚೋದು. ನೆಕ್ಸ್ಟ್ ರೇನ್ಡ್ ಅಂದ್ರೆ, ಎಸ್, ವೆರಿ ಗುಡ್, ಮಳೆ ಆಯಿತು ಅಂತ.
ಸ್ಕೈ ರಾಕೆಟೆಡ್ ಮೀನ್ಸ್ ಸ್ಕೈ ಮೀನ್ಸ್ ಆಕಾಶ ಗಗನ ಅಂತೀವ. ರಾಕೆಟೆಡ್ ಮೀನ್ಸ್ ಗಗನಕ್ಕೇರಿದೆ. ಗಗನಕ್ಕೇರಿದೆ. ನೆಕ್ಸ್ಟ್ ರಾಯಿಂಡ್ ಅಂದ್ರೆ ಇಲ್ಲಿ ನಾಶವಾಯ್ತಕ್ ನಾವು ಗಗನಕ್ಕೇರಿದೀವಿ ಅಂತೀವ? ಇಲ್ಲ. ನಾಶವಾಯ್ತು ಅಲ್ಲಕ್ ಮಳೆ ಆಯ್ತು ಅಂತೀವ? ಇಲ್ಲ. ನಾಶ ಆಗೋದಕ್ಕ ಪತ್ತೆ ಹಚ್ಚಿದಂತೀವ? ಇಲ್ಲ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಅಂದ್ರೆ ಏನ್ರಿ, ರಾಯಿಂಡ್ ಅಂದ್ರೂ ಕೂಡ ನಾಶ ಆಯ್ತು ಹಾಳಾಯ್ತು ಅಂತೀವಲ್ಲ, ಸೊ ಹಾಳಾಯ್ತು. ಓಕೆ, ಸೊ ಡಿಸ್ಟ್ರಾಯ್ಡ್ ಈಗ ಸಮಾನ ಪದ ಏನಾಗುತ್ತೆ? ರಾಯಿಂಡ್ ಈಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಸೊ ಇಲ್ಲಿ 3 ಆಪ್ಷನ್ಸ್ ಅಂತೂ ಆಗಲ್ಲ. ಸೊ ಅಲ್ಲಿ ಸಮಾನ ಪದ ಕೇಳಿದ ಡಿಸ್ಟ್ರಾಯ್ಡ್ ಈಗ, ಸೊ ಡಿಸ್ಟ್ರಾಯ್ಡ್ ಸಮಾನ ಪದ ಇಸ್ ರಾಯಿಂಡ್. ಓಕೆ, ಎನಿ ಡೌಟ್ಸ್ ಹಿಯರ್? ಓಕೆ, ಇದ್ರ ಮೇಲೆ ಸಿನೋನಿಮ್ ಅಂಡ್ ಎಷ್ಟು ಕ್ವಶನ್ಸ್ ಬರುತ್ತೆ? 2 or 3 questions. ಓಕೆ, ಎನಿ ಡೌಟ್ಸ್? ಡೌಟ್ಸ್ ಇದ್ರೆ ಕೇಳಿ. ನೋ ಡೌಟ್ಸ್? ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಥರ್ಡ್ ಕ್ವಶನ್ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕು? ವಿರುದ್ಧ ಪದವನ್ನ ಆಯ್ಕೆ ಮಾಡ್ಬೇಕು. ಎಸ್, ಈ ಆಂಟೋನಿಮ್ ಅಲ್ಲಿ 2 or 3 ಕ್ವಶನ್ಸ್ ಬರುತ್ತೆ. ಅವ್ರು ಯಾವ ರೀತಿ ಬೇಕಾದ್ರೂ ಕ್ವಶನ್ಸ್ ಅನ್ನ ಕೇಳ್ಬೋದು. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಆಂಟೋನಿಮ್ ಕೊಡ್ಬೋದು. ಅಲ್ಲಿ ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟು ಅದಕ್ಕೆ ವಿರುದ್ಧ ಪದ ಬರೀರಿ ಅಂತ ಕೇಳ್ಬೋದು. ಅಥವಾ ಸಬ್ಸ್ಟಿಟ್ಯೂಟ್ ವಿತ್ ಆಂಟೋನಿಮ್ ಕೊಡ್ಬೋದು. ಅಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ವರ್ಡ್ ಅಂಡರ್ಲೈನ್ ಮಾಡಿರ್ತಾರೆ, ಅದಕ್ಕೆ ವಿರುದ್ಧ ಪದ ಬರೆಯಿರಿ ಅಂತ ಕೇಳ್ಬೋದು. ಅಥವಾ ಈ ರೀತಿ ಒಂದು ವರ್ಡ್ ಅನ್ನ ಕೊಟ್ಟು ಅದಕ್ಕೆ ವಿರುದ್ಧ ಪದ ಬರೆಯಿರಿ ಅಂತ ಕೇಳ್ಬೋದು. ಅಥವಾ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಕ್ಯಾಪಿಟಲೈಸ್ ಬೋರ್ಡ್ ಇಟಾಲಿಕ್ ಮಾಡಿ ಅದಕ್ಕೆ ವಿರುದ್ಧ ಪದ ಬರೆಯಿರಿ ಅಂತಾನು ಕೇಳ್ಬೋದು. ಓಕೆ, ಟೋಟಲಿ 2 or 3 ಕ್ವಶನ್ಸ್ ಬರುತ್ತೆ. ಓಕೆ, ಸೊ ಫಸ್ಟ್ ವರ್ಡ್ ನೋಡಿ, ಸನ್ಸೆಕ್ಟ್ ಅಂದ್ರೆ ಏನು? ಸನ್ಸೆಕ್ಟ್ ಅಂದ್ರೆ ಏನು? ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಲೆಂದಿ ಇದೆ, ಸೆಕೆಂಡ್ ಬಂದ್ಬಿಟ್ಟು ಎಂಟಿ ಇದೆ, ಥರ್ಡ್ ಬಂದ್ಬಿಟ್ಟು ಹಾಸ್ಟಿ ಇದೆ, ಫೋರ್ತ್ ಬಂದ್ಬಿಟ್ಟು ಹಾರ್ಟ್ ಇದೆ. ಲೆಂದಿ ಮೀನ್ಸ್ ವಾಟ್? ಎಸ್, ವೆರಿ ಗುಡ್, ಉದ್ದ. ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಎಂಟಿ. ಎಂಟಿ ಮೀನ್ಸ್? ಎಸ್, ವೆರಿ ಗುಡ್, ಖಾಲಿ. ಹಾಸ್ಟಿ ಮೀನ್ಸ್ ಅವಸರ ಮಾಡೋದು, ಅವಸರ. ನೆಕ್ಸ್ಟ್ ಹಾರ್ಟಿ ಮೀನ್ಸ್ ನೋ ಆಯ್ತು ನಂಗೆ ಅಂತೀವಲ್ಲ ಅದು. ಹಾರ್ಟ್ ಆಯ್ತು ನಂಗೆ ಹರ್ಟ್ ಆಯ್ತು ಅಂತೀವಲ್ಲ ಅದು ನೋವಾಯ್ತು, ಅದು ಹಾರ್ಟ್ ಇದೆ ಅಷ್ಟೇ. ನಮ್ಗೆ ಹರ್ಟ್ ಆಯ್ತು ಅಂತೀವಿ, ಅಲ್ಲಿ ಹಾರ್ಟ್ ಇದೆ ಅಷ್ಟೇ. ಓಕೆ, ಸೊ ಸನ್ಸೆಕ್ಟ್ ಮೀನ್ಸ್ ವಾಟ್? ಅದು ಹೇಳಿದ್ರೆ ನೀವು ಫುಲ್ಲಿ ಹೇಳ್ಬಿಡ್ತೀರಿ. ಸನ್ಸೆಕ್ಟ್ ಮೀನ್ಸ್ ಸಂಕ್ಷಿಪ್ತ ಅಂತ. ಸಂಕ್ಷಿಪ್ತ ಅಂದ್ರೆ ಫುಲ್ಲಿ ಡಿಟೇಲ್ಡ್ ಮ್ಯಾನರ್ ಇರ್ತದಲ್ಲ ಅದು. ಓಕೆ, ಸೊ ಇಲ್ಲಿ ಸನ್ಸೆಕ್ಟ್ಗ ವಿರುದ್ಧ ಪದ ಕೇಳಿದ್ದಾರೆ, ಯಾವ್ದಾಗುತ್ತೆ? ಸಂಕ್ಷಿಪ್ತ, ಉದ್ದ, ಲೆಂದಿ ಇರೋದು. ಓಕೆ, ಸೊ ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಸೊ ಇಲ್ಲಿ ಸಂಕ್ಷಿಪ್ತ ಅಂದ್ರೆ ಸಂಕ್ಷಿಪ್ತಗ ವಿರುದ್ಧ ಪದ ಏನಾಗುತ್ತೆ? ಉದ್ದ, ಲೆಂದಿ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಎನಿ ಡೌಟ್ಸ್? ಎಲ್ಲ ಈಸಿ ಇದೆ, ವರ್ಡ್ಸ್ಗಳು ಫುಲ್ ಈಸಿ ಇದಾವೆ. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಫೋರ್ತ್ ಕ್ವಶನ್. ಇದನ್ನು ಈಸಿ ಇದೆ ನೋಡಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಗಿವನ್ ವರ್ಡ್. ಸೊ ಥರ್ಡ್ ಕ್ವಶನ್ ಆಂಟೋನಿಮ್ ಮೇಲೆ ಇತ್ತು, ಮತ್ತೆ ಎದ್ರ ಮೇಲೆ ಕ್ವಶನ್ ಕೇಳಿದಾರ ಅವರು? ಆಂಟೋನಿಮ್ ಮೇಲೆ ಕ್ವಶನ್ ಕೇಳಿದಾರೆ. ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕು? ವಿರುದ್ಧ ಪದವನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ಕ್ಲಸ್ಟರ್. ಕ್ಲಸ್ಟರ್ ಮೀನ್ಸ್, ಇದು ಆಲ್ರೆಡಿ ರಿಪೀಟ್ ಆಗಿ ಕ್ವಶನ್ ಇದೆ. ಕನ್ಸರ್ಟ್ ಮೀನ್ಸ್, ಫಸ್ಟ್ ಆಪ್ಷನ್ ಏನಿದೆ ಕನ್ಸರ್ಟ್, ಇದು ವರ್ಡ್ ಕೇಳಿದ್ದೀರಾ, ಸಂಗಾತಿ ಅಂತ. ಗ್ರೂಪ್ ಮೀನ್ಸ್ 2 or more ಪೀಪಲ್ಸ್ ಇರ್ತಾರ, ಗ್ರೂಪ್ ಗುಂಪು. ಓಕೆ, ಇಂಡಿವಿಜುವಲ್, ಸಿಂಗಲ್. ಓಕೆ, ಒಂಟಿ ಇರ್ತಾರಲ್ಲ ಅದು. ನೆಕ್ಸ್ಟ್ ಸ್ಪೆಷಲ್, ವಿಶೇಷ.
ಓಕೆ, ಇಲ್ಲಿ ಏನಿದೆ ಕ್ಲಸ್ಟರ್. ಕ್ಲಸ್ಟರಿಗೆ ವಿರುದ್ಧ ಪದ ಕೇಳಿದಾರೆ. ಸೊ ಕ್ಲಸ್ಟರ್ ಅಂದ್ರೆ ಏನು? It indicates, cluster indicates a group of data is called cluster. Cluster ಏನ್ ಮಾಡುತ್ತೆ? ಗ್ರೂಪ್ ಆಫ್ ಡೇಟಾನ ಇಂಡಿಕೇಟ್ ಮಾಡ್ತದೆ, ಅದಕ್ಕೆ ನಾವು ಕ್ಲಸ್ಟರ್ ಅಂತೀವಿ. ಎಸ್, ಸೊ ಅಲ್ಲಿ ಸಪೋಸ್ ಅವ್ರು ಸಮಾನ ಪದ ಕೇಳಿದ್ರೆ ಗ್ರೂಪ್ ಅಂತ ಆಗ್ತಿತ್ತು. ಬಟ್ ಅಲ್ಲಿ ಅವ್ರು ಏನ್ ಕೇಳಿದಾರ? ವಿರುದ್ಧ ಪದ ಕೇಳಿದಾರೆ. ಸೊ ಗ್ರೂಪ್ ಅಂದ್ರೆ ಇದು ಗ್ರೂಪ್, ಇದು ಬೋತ್ ಮೀನಿಂಗ್ ಆರ್ ಸೇಮ್. ಓಕೆ, ಕ್ಲಸ್ಟರ್ ಮೀನಿಂಗ್ ಅಂಡ್ ಗ್ರೂಪ್ ಮೀನಿಂಗ್ ಬೋತ್ ಆರ್ ಸೇಮ್. ಓಕೆ, ಸೊ ಅಲ್ಲಿ ಅವ್ರು ವಿರುದ್ಧ ಪದ ಕೇಳಿದಾರೆ, ಯಾವ್ದಾಗುತ್ತೆ? ಗ್ರೂಪ್. ಇಟ್ ಮೀನ್ಸ್ 2 or more ಮೆಂಬರ್ಸ್ ಇರ್ತಾರ. ಓಕೆ, ಅದಕ್ಕೆ ವಿರುದ್ಧ ಪದ ಏನಾಗುತ್ತೆ? ಎಸ್, ವೆರಿ ಗುಡ್, ಇಂಡಿವಿಜುವಲ್ ಇಸ್ ಕರೆಕ್ಟ್. ಅಂದ್ರೆ ಇಲ್ಲಿ ಸಿಂಗಲ್, ಒಬ್ಬಂಟಿ ಆಗಿರೋದು, ಬಾಳ ಮಂದಿ ಇರೋದು. ಓಕೆ, ಒಬ್ಬಂಟಿ ಇಂಡಿವಿಜುವಲ್ಸ್, ಅದಕ್ಕೆ ವಿರುದ್ಧ ಪದ 2 or more persons, ಗ್ರೂಪ್ ಇರ್ತದೆ. ಓಕೆ, ಅಷ್ಟೇ. ಸೊ ಕ್ಲಸ್ಟರ್ ವಿರುದ್ಧ ಪದ ಏನಾಗುತ್ತೆ? ಥರ್ಡ್ ಆಪ್ಷನ್ ಇಸ್ ಎ ಕರೆಕ್ಟ್ ಆಪ್ಷನ್. ಸಿಂಪಲ್ ಇದೆ ಅಲ್ಲ? ಸೊ ಫಸ್ಟ್ ನಾವು ಈ ವರ್ಡ್ ಅನ್ನ ಐಡೆಂಟಿಫೈ ಮಾಡಿದ್ರೆ ಈ 4 ಆಪ್ಷನ್ಸ್ ನಲ್ಲಿ ಅದಕ್ಕೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಏನ್ ಮಾಡಿರ್ತಾರ? ಡಿಫಿಕಲ್ಟ್ ವರ್ಡ್ಸ್ ಕೊಡ್ತಾರ. ಸೊ 4 ಆಪ್ಷನ್ ಏನ್ ಮಾಡ್ತಾರ? ಸಿಂಪಲ್ ಇರ್ತದ. ವರ್ಡ್ ಅನ್ನ ಐಡೆಂಟಿಫೈ ಇಲ್ಲಿ ಮಾಡ್ಬೇಕು ನಾವು. ಸೊ ಅದಕ್ಕೋಸ್ಕರ ಡಿಫಿಕಲ್ಟ್ ವರ್ಡ್ಸ್ ಯಾವಿರುತ್ತೆ ಅದನ್ನ ಆಯ್ಕೆ ಬಹಳಷ್ಟು ಹುಡ್ಕೊಂಡು ಬರಿಬೇಕ್ರಿ, ಅವಾಗ ಈಸಿಯಾಗಿ ಗೊತ್ತಾಗ್ತದೆ. ಓಕೆ, ಎನಿ ಡೌಟ್ಸ್? No doubts. Next question ನೋಡೋಣ. Okay, 5th question. Select the most appropriate synonym of the given word. Okay, first second question synonym ಮೇಲೆ ಇತ್ತು, third fourth antonym ಇಲ್ಲಿತ್ತು. ಈ ನೆಕ್ಸ್ಟ್ ಮತ್ತೆ ಅದ್ರ ಮೇಲೆ ಕೇಳಿದಾರ, ಸಮಾನ ಪದದ ಮೇಲೆ ಕೇಳಿದಾರೆ. ಓಕೆ, ಕೊಟ್ಟಿರೋ ವರ್ಡಿಗೆ ಏನ್ ಮಾಡ್ಬೇಕ್ರಿ? ಸಮಾನ ಪದವನ್ನ ಆಯ್ಕೆ ಮಾಡ್ಬೇಕು. ಎಸ್, ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ. ಡಿಸ್ಪೈಸ್ ಅಂದ್ರೆ despise means what? ಫಸ್ಟ್ ಬಂದ್ಬಿಟ್ಟು ಎಲಿವೇಟ್. ಇದು ವರ್ಡ್ ರಿಪೀಟ್ ಆಗಿದೆ, ಎಲಿವೇಟ್ ಅನ್ನೋದು ಅಂದ್ರೆ ಎತ್ತರಿಸಿ ಅಂತ. ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಹೇಟ್. ಹೇಟ್ ಮೀನ್ಸ್ ದ್ವೇಷ ಮಾಡೋದು. ಎಸ್, ನೆಕ್ಸ್ಟ್ ಬಂದ್ಬಿಟ್ಟು ಎರಾಡಿಕೇಟ್. ದಿಸ್ ವರ್ಡ್ ಆಲ್ಸೋ ರಿಪೀಟೆಡ್. ಎರಾಡಿಕೇಟ್ ಮೀನ್ಸ್ ನಿರ್ಮೂಲನೆ ಮಾಡೋದು. ನೆಕ್ಸ್ಟ್ ರಿವರ್, ನಾಟ್ ದಟ್ ರಿವರ್, ಪೂಜ್ಯ, ರಿವಿಯರ್, ಪೂಜ್ಯ. ಓಕೆ, ಇದು ಬರ್ಕೊಳ್ಳಿ, ಇದು ಯಾಕಂದ್ರೆ ರಿವರ್ ಅಂದ್ರೆ ನಾವು ಮತ್ತ ಆ ನದಿಗೆ ಹೋಗ್ಬಿಡ್ತೀವಿ. ರಿವಿಯರ್ ಅದು ಇದು. ಓಕೆ, ಪೂಜ್ಯ. ಸೊ ಇಲ್ಲಿ ಡಿಸ್ಪೈಸ್ ಹೇಳಿದ್ದಾರೆ. ಡಿಸ್ಪೈಸ್ ಮೀನ್ಸ್ ಡಿಸ್ಪೈಸ್, ಇಟ್ ಮೀನ್ಸ್ ದ್ವೇಷ ಮಾಡೋದೆ. ಓಕೆ, ಸೊ ಅಲ್ಲಿ ಅವ್ರು ಸಮಾನ ಪದ ಕೇಳಿದಾರ. ಸೊ ಯಾವ್ದಾಗುತ್ತೆ? ಹೇಟ್ ಆಗುತ್ತೆ. ಎಸ್, ವೆರಿ ಗುಡ್, ಹೇಟ್ ಈಸ್ ಕರೆಕ್ಟ್. ಹೇಟ್ ಅಂದ್ರೆ ಡಿಸ್ಪೈಸ್, ಬೋತ್ ಮೀನಿಂಗ್ ಆರ್ ಸೇಮ್, ದ್ವೇಷ ಮಾಡೋದೆ ಅಂತ ಆಗುತ್ತೆ. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 6th ಕ್ವಶನ್ ಸ್ವಲ್ಪ ಇದು ಈಸಿ ಇದೆ, ಸ್ವಲ್ಪ ನೋಡಿ. ಓಕೆ, select the correct idiom that can substitute the italicized group of words in the given sentence. ಇಲ್ಲಿ ಏನ್ ಮಾಡಿದಾರ? ಸಬ್ಸ್ಟಿಟ್ಯೂಟ್ ಪ್ಲಸ್ ಇಡಿಯಂ ಕೊಟ್ಟಿದ್ದಾರೆ. ಓಕೆ, ಸೊ ಇದಕ್ಕೆ ನಾವ್ ಏನಂತೀವಿ? ಎಸ್, ವೆರಿ ಗುಡ್, ಫ್ರೇಸ್ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ ಫಿಕ್ಸ್. ಇಲ್ಲಿ ಏನ್ ಮಾಡಿದಾರ? ಒಂದು ಸೆಂಟೆನ್ಸ್ ಕೊಟ್ಟು ಆ ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಮಾಡಿದಾರ? ಇಟಲೈಸ್ಡ್ ಮಾಡಿದಾರೆ. ಏನ್ ಮಾಡಿದಾರ? ಇಟಲೈಸ್ಡ್. ಸೊ ಇಲ್ಲಿ ಇಟಲೈಸ್ಡ್ ಆಗಿಲ್ಲ, ಸೊ ಅದಕ್ಕೋಸ್ಕರ ಅಂಡರ್ಲೈನ್ ಮಾಡಿದೀವಿ ನಾವು. ಸೊ ಅದು ಅಂಡರ್ಲೈನ್ ಮಾಡಿರೋದೇನಿದೆ? ಇಟಲೈಸ್ ವರ್ಡ್ ಅದ ಅಂತ ತಿಳ್ಕೊಳ್ಳಿ. ಓಕೆ, ಈ ಇಟಲೈಸ್ ಮಾಡಿರೋ ಏನ್ ಗ್ರೂಪ್ ಆಫ್ ವರ್ಡ್ಸ್ ಇದೆ ಅದಕ್ಕೆ ಏನ್ ಮಾಡ್ಬೇಕು? ಸುಟೇಬಲ್ ಆಗುವಂತ ಒಂದು ಇಡಿಯಂ ಅನ್ನ ಆಯ್ಕೆ ಮಾಡ್ಬೇಕು. 4 ಆಪ್ಷನ್ ಅಲ್ಲಿ ಅದಕ್ಕೆ ಹೊಂದುವಂತ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಬೇಕು. ಎಸ್, ಸೊ ಸೆಂಟೆನ್ಸ್ ನೋಡಿ. Will humanity overcome the greed of leaders all around the world? This is the most important issue to be discussed today. ಏನ್ ಹೇಳಿದಾರ?
Will humanity overcome the greed of leaders all around the world? This is the most important issue to be discussed. ಇಲ್ಲಿ ಏನ್ ಮಾಡಿದಾರ, ಇಟಲೈಸ್ಡ್ ಗ್ರೂಪ್ ಆಫ್ ವರ್ಡ್ಸ್ ಏನ್ ಮಾಡಿದಾರ, ಇಂಪಾರ್ಟೆಂಟ್ ಇಶ್ಯೂ ಟು ಬಿ ಡಿಸ್ಕಸ್ಡ್. ಅರ್ಥ ಏನು, ಚರ್ಚಿಸಬೇಕಾದ ಪ್ರಮುಖ ವಿಷಯ. ಓಕೆ, ಇಂಪಾರ್ಟೆಂಟ್ ಮೀನ್ಸ್ ಪ್ರಮುಖ. ಓಕೆ, ಚರ್ಚಿಸಬೇಕಾದ, ಡಿಸ್ಕಸ್ಡ್ ಹೇಳಿದಾರೆ, ಚರ್ಚಿಸಬೇಕಾದ ಪ್ರಮುಖ ವಿಷಯ. ಇದಕ್ಕೆ ಸುಟಬಲ್ ಯಾವ್ದಾಗುತ್ತೆ ನೋಡಿ, ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಬರ್ನ್ ದ ಕ್ಯಾಂಡಲ್ ಎಟ್ ದ ಬೋತ್ ಎಂಡ್ಸ್, ಸೆಕೆಂಡ್ ಬಂದ್ಬಿಟ್ಟು ಬರ್ನಿಂಗ್ ಕ್ವೆಶನ್, ಥರ್ಡ್ ಬಂದ್ಬಿಟ್ಟು ಬರ್ನ್ ಅ ಹೋಲ್ ಇನ್ ದ ಪಾಕೆಟ್, ಸೊ ಫೋರ್ತ್ ಬಂದ್ಬಿಟ್ಟು ಬರ್ನ್ ಒನ್ಸ್ ಫಿಗರ್ಸ್. ಯಾವ ಆಪ್ಷನ್ ಆಗುತ್ತೆ? ಚರ್ಚಿಸಬೇಕಾದ ಪ್ರಮುಖ ವಿಷಯ. ಸೊ ಬರ್ನ್ ಈಸ್ ಎ ಕಾಮನ್ ಹಿಯರ್, ಬರ್ನ್ ಅನ್ನೋದು ಕಾಮನ್ ಇದೆನಾ? ಓಕೆ, ಚರ್ಚಿಸಬೇಕಾದ ಪ್ರಮುಖ ವಿಷಯ ಹೇಳಿದರು ಅಂದ್ರೆ ಏನೋ ಸಮ್ ಕ್ವೆಶನ್. ಓಕೆ, ಅಂದ್ರೆ ಉರಿಯುತ್ತಿರುವ ಪ್ರಶ್ನೆಗಳು ಅಂತ. ಇಲ್ಲಿ ಯಾವ ಆಪ್ಷನ್ ಆಗುತ್ತೆ? ಸೆಕೆಂಡ್. ಫಾರ್ ಎಕ್ಸಾಂಪಲ್, ನಾ ಏನೋ ಒಂದು ಪ್ರಮುಖ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ಬೇಕಾಗಿತ್ತು. ಸೊ ಸಮ್ ಕ್ವೆಶನ್ಸ್ ಯು ಹ್ಯಾವ್, ಎಸ್, ನಿಮ್ಗೊಂದು ಕ್ವಶನ್ಸ್ ಇರುತ್ತೆ. ಓಕೆ, ಇದು ಯಾಕೆ ಹಂಗ, ಇದು ಯಾಕೆ ಹಿಂಗ, ಅದಕ್ಕೆ ನಾವೇನಂತೀವಿ? ಬರ್ನಿಂಗ್ ಕ್ವಶನ್ಸ್. ಅಂದ್ರೆ ನಿಮ್ ಹತ್ರ ಉರಿಯುತ್ತಿರುವ ಕ್ವಶನ್ಸ್ ಅಂತ, ಪ್ರಶ್ನೆಗಳು ಅಂತ ಆಗುತ್ತೆ. ಸೊ ಇಂಪಾರ್ಟೆಂಟ್ ಅಂದ್ರೆ ಇಟ್ಸ್ ಎ ಪ್ರಮುಖ, ಬರ್ನಿಂಗ್. ಓಕೆ, ಸೊ ಇಂಪಾರ್ಟೆಂಟ್ ಇಶ್ಯೂ ಟು ಬಿ ಡಿಸ್ಕಸ್ಡ್, ಇಟ್ ಮೀನ್ಸ್ ಉರಿಯುತ್ತಿರುವ ಪ್ರಶ್ನೆಗಳು ಅಂತ, ಚರ್ಚಿಸಬೇಕಾದ ಪ್ರಮುಖ ವಿಷಯಗಳು ಅಂತ ಆಗುತ್ತೆ. ಸೊ ಆ ಇಂಪಾರ್ಟೆಂಟ್ ಇಶ್ಯೂ ಟು ಬಿ ಡಿಸ್ಕಸ್, ಈಗ ಯಾವ್ದು ಇಡಿಯಂ ಕರೆಕ್ಟ್ ಆಗುತ್ತೆ? ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್. ಓಕೆ, ಸೊ ಇಂತಲ್ಲಿ ಬಂದಾಗ ಏನ್ ಮಾಡ್ಬೇಕು ನಾವು, ಸಮ್ ಎಕ್ಸಾಂಪಲ್ಸ್ಗಳು ಹೊಳೆಲ್ಲ, ಆ ಟೈಮಿಗೆ ಏನ್ ಮಾಡ್ಬೇಕು, ಇಂಥವು ಏನ್ ಇಡಿಯಮ್ಸ್ ಇರುತ್ತೆ ಅಂತ ಇಡಿಯಂಗಳನ್ನ ಓದ್ಬೇಕು. ಓಕೆ, ಸಮ್ ನೋಟ್ ಡೌನ್ ಮಾಡ್ಕೋಬೇಕು. ಓಕೆ, ಎನಿ ಡೌಟ್ಸ್ ಹಿಯರ್? ನೋ ಡೌಟ್ಸ್? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, 7th ಕ್ವಶನ್ ನೋಡಿ, ದಿಸ್ ಇಸ್ ವೆರಿ ಈಸಿಯಾ. ನೋಡಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಹೋಮೋನಿಮ್. ನಾ ಹೇಳಿದ್ದೀನಿ, ಅವರು ಹೆಡ್ಲೈನ್ ಅಲ್ಲಿ ಹೋಮೋನಿಮ್ ಅನ್ನ ಕೊಡ್ಬೋದು ಅಥವಾ ಹೋಮೋನಿಮ್ ಕೊಡದೇ ಇರ್ಬೋದು. ಅವ್ರು ಡೈರೆಕ್ಟ್ ಆಗರೆ ಕ್ವಶನ್ ಕೇಳಿ, ಇಂಡೈರೆಕ್ಟ್ ಆಗರೆ ಕ್ವಶನ್ ಕೇಳಿ, ಹೋಮೋಫೋನ್ಸ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಇರುತ್ತೆ ಅಂತ ಹೇಳಿರ್ತೀನಿ. ಓಕೆ, ಓಕೆ, ಹೋಮೋಫೋನ್ಸ್ ಮೀನ್ಸ್ ಪ್ರೊನೌನ್ಸಿಯೇಷನ್ ಸೇಮ್ ಆಗ್ತಿರ್ತದ, ಬಟ್ ಮೀನಿಂಗ್ ಅಂಡ್ ಸ್ಪೆಲ್ಲಿಂಗ್ ಆರ್ ಡಿಫ್ರೆಂಟ್. ಎಸ್, ಸೊ ಅದಕ್ಕೆ ನಾವೇನಂತೀವಿ? ಹೋಮೋಫೋನ್ಸ್ ಅಂತೀವಿ. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಬ್ಲಾಂಕ್ ಡಿಲೀಟ್ ಇದೆ, ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಹೋಮೋಫೋನ್ ಅನ್ನು ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಹೋಮೋಫೋನ್ಸ್ ಪ್ಲಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ. ಓಕೆ, ಸೊ ಇಲ್ಲಿ ಏನ್ ಮಾಡಿದಾರೆ ನೋಡಿ, ಸೆಂಟೆನ್ಸ್ ಏನ್ ಕೊಟ್ಟಿದಾರ, ದ ಕನ್ಸ್ಟ್ರಕ್ಷನ್, ದ ವರ್ಡ್ ಇಟ್ ಸೆಲ್ಫ್ ಕನ್ಸ್ಟ್ರಕ್ಷನ್ ಬಂದಾಗ ನಮ್ಗೆ ನೆನ್ಪು ಬರ್ಬೇಕು ಏನಂತ ನೋಡಿ. ಫುಲ್ ಇದೆ. ದ ಕನ್ಸ್ಟ್ರಕ್ಷನ್ ಡ್ಯಾಶ್ ವಾಸ್ ಫಾರ್, ನಾಟ್ ಫಾರ್, ಫಾರ್ ಅಲ್ಲ, FAR, ಫಾರ್, ಫ್ರಮ್ ಹಿಸ್ ಹೋಮ್. ಬ್ಲಾಂಕ್ ಡಿಲೀಟ್ ಇದೆ, ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ? ಸೈಟ್, 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 ಸೈಟ್. ಪ್ರೊನೌನ್ಸಿಯೇಷನ್ ಇಸ್ ಸೇಮ್ ಬಟ್ ಮೀನಿಂಗ್ ಅಂಡ್ ಸ್ಪೆಲ್ಲಿಂಗ್ ಆರ್ ಡಿಫ್ರೆಂಟ್. ದಿಸ್ ಸೈಟ್ ಮೀನ್ಸ್ ವಾಟ್? ಅಗೇನ್ ಅಂಡ್ ಅಗೇನ್ ರಿಪೀಟ್ ಆಗ್ತಿರುತ್ತೆ ಈ ಸೈಟ್ ಮೇಲೆ. ಬಾಳ ಸತಿ ಸೈಟ್ ಮೇಲೆ ಕ್ವಶನ್ ಬಂದಿದಾವ, ಬಾಳ ಸತಿ ರಿಪೀಟ್ ಆಗಿದೆ. ಯಾವಾಗ ಹೋಮೋಫೋನ್ಸ್ ಬರುತ್ತೆ, ಆಲ್ಮೋಸ್ಟ್ ಇದೇ ಕ್ವಶನ್ ಅನ್ನ ಅವ್ರು ಕೇಳಿದಾರೆ. ಇವೇ ಆಪ್ಷನ್ ಕೊಟ್ಟು ಜಸ್ಟ್ ಸೆಂಟೆನ್ಸ್ ಅನ್ನ ಚೇಂಜ್ ಮಾಡಿದಾರೆ ಅಷ್ಟೇ. ಇವು ಆಲ್ರೆಡಿ ಗೊತ್ತಿದೆ ನಿಮ್ಗೆ ಅರ್ಥ. ಸೈಟ್ ಅಂದ್ರೆ, ಈ ಸೈಟ್ ಅಂದ್ರೆ ಏನು? CITE, ಸೈಟ್ ಮೀನ್ಸ್ ಉಲ್ಲೇಖ ಅಂತ. ಉಲ್ಲೇಖ, ಇವು ಬರ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದೆ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು SIGHT, ಸೈಟ್ ಮೀನ್ಸ್, ಇದು ಕ್ವಶನ್ಗೆ ಆನ್ಸರ್ ಇತ್ತು ನೋಡಿ. ಉದ್ಯಾನವನ, ಸುಂದರವಾದ ಉದ್ಯಾನವನದ ನೋಟವು ನಮಗೇನ್ ತುಂಬಾ ಅಚ್ಚರಿ ಆಗ್ತಾ ಇತ್ತು, ರೋಮಾಂಚಕರವಾಗ್ತಿತ್ತು ಅಂತಿತ್ತಲ್ಲಿ. ನೋಟ, ಸೈಟ್ ಅಲ್ಲಿ ಬಂದಿತ್ತ ಕ್ವಶನ್ ಬಂದಿತ್ತ, ಅದು ನೆನ್ಪಿದೆನಾ? ಓಕೆ, ಈ ಸೈಟ್ ಮೀನ್ಸ್ ವಾಟ್? ನೋಟವು. ನೆಕ್ಸ್ಟ್ SITE, ಸೈಟ್ ಮೀನ್ಸ್ ನಾವು ಜಾಗ ಇರ್ತದಲ್ಲ ಅದು. ನೆಕ್ಸ್ಟ್ SITE, ಸೈಟ್ ಮೀನ್ಸ್, ಸಾರಿ, CITE, ಸೈಟ್ ಮೀನ್ಸ್ ಚೀಲ ಅಂತ.
ಓಕೆ, ಇಲ್ಲಿ ದ ಕನ್ಸ್ಟ್ರಕ್ಷನ್ ಡ್ಯಾಶ್ ವಾಸ್ ಫಾರ್ ಫ್ರಮ್ ಹಿಸ್ ಹೋಮ್. ಇಲ್ಲಿ ಆಪ್ಷನ್ ಆಗುತ್ತೆ. ಕನ್ಸ್ಟ್ರಕ್ಷನ್ ಬಂದ ಅಂದ್ರಲ್ಲಿ ಏನಿರುತ್ತೆ? ಜಾಗ ಇರುತ್ತೆ. ಸೈಟ್, ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. SIT ಸೈಟ್ ಮೀನ್ಸ್ ನಿರ್ಮಾಣ. ಕನ್ಸ್ಟ್ರಕ್ಷನ್ ಮೀನ್ಸ್ ನಿರ್ಮಾಣನ. ಸೊ ನಿರ್ಮಿಸುವ ಏನ್ ಸ್ಥಳ ಇದೆ ಅವನ ಮನೆಯಿಂದ ದೂರಿದೆ. ಫಾರ್ ಇದೆ, FAR ಫಾರ್ ಮೀನ್ಸ್ ದೂರ. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಅಂದ್ರೆ ನಿರ್ಮಾಣ ಮಾಡುವ ಸ್ಥಳ ಅವನ ಮನೆಯಿಂದ ಏನಿದೆ ದೂರಿದೆ ಅಂತ ಆಗುತ್ತೆ. ಅದಕ್ಕೋಸ್ಕರ ಸೈಟ್ ಇಸ್ ಅ ಕರೆಕ್ಟ್. ಇಲ್ಲಿ ಕರೆಕ್ಟ್ ಹೋಮೋಫೋನ್ ಯಾವ್ದಾಗುತ್ತೆ? ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಹೋಮೋಫೋನ್. ಓಕೆ, ಸೊ ಫಾರಿಗೆ ವಿರುದ್ಧ ಪದ ಏನಾಗುತ್ತೆ? FAR ಫಾರ್ ದೂರ. ದೂರಕ್ಕೆ ವಿರುದ್ಧ ಪದ ಏನಾಗುತ್ತೆ? ಎಸ್, ಹತ್ತಿರ, ನಿಯರ್. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್ ನಾ? ಓಕೆ, ಬರ್ಕೋತಾ ಇದ್ದೀರಾ? ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. 8th ಕ್ವಶನ್. ದಿಸ್ ಇಸ್ ವೆರಿ ಸಿಂಪಲ್. ಸ್ವಲ್ಪ ಅಬ್ಸರ್ವ್ ಮಾಡಿ ಏನ್ ಮಿಸ್ಸ್ಪೆಲ್ಟ್ ಇದೆ ನೋಡಿ. Select the sentence that contains the misspelled word from the given option. ಓಕೆ, ಕೊಟ್ಟಿರುವ ಒಂದು 4 ಆಪ್ಷನ್ ಅಲ್ಲಿ ಒಂದು ಮಿಸ್ಸ್ಪೆಲ್ಡ್ ವರ್ಡ್ ಇದೆ. ಅದು ಯಾವ್ದಂತೇಳಿ ಐಡೆಂಟಿಫೈ ಮಾಡಿ. ಫಸ್ಟ್ ಆಪ್ಷನ್ ನೋಡಿ. ಬೋತ್ ಆಫ್ ದೆಮ್ ವರ್ ಬೆಸ್ಟ್ ಫ್ರೆಂಡ್ಸ್. ನೌ ದೇ ಆರ್ ಅಟ್ ಡೇಂಜರ್ಸ್ ಡೌನ್. ಸೆಕೆಂಡ್ ನೋಡಿ. ಆಸ್ ಇಫ್ ಟು ಫಿಲ್ ದ ಸ್ಮಾಲ್ hours of that cold night with warm thoughts, I picked up the book and started browsing. Third ಬಂದ್ಬಿಟ್ಟು without the slightest warning, something new breaks into your life that you may be completely unconscious of. Fourth ಬಂದ್ಬಿಟ್ಟು the gist of the quote was that all reasonable men adapt themselves to the world. ಎಲ್ಲಿ ಸ್ಪೆಲ್ಟ್ ಮಿಸ್ಟೇಕ್ ಇದೆ ನೋಡಿ ಆ ಆಪ್ಷನ್ ಅಲ್ಲಿ. ಬಹಳ ಅಬ್ಸರ್ವ್ ಮಾಡಿ ನೋಡ್ಬೇಕಾಗುತ್ತೆ ಇಂಥ ಟೈಮಿಗೆ. ಬಿಕಾಸ್ ವರ್ಡ್ಸ್ಗಳು ಭಾಳ ದೊಡ್ಡದಿದಾವೆ ಸೆಂಟೆನ್ಸ್. ಆ ಟೈಮಿಗೆ ಗೊತ್ತಾಗಲ್ಲ. ಸೊ ಎಲ್ಲ ಕಡೆ ಕಣ್ಣು ಹಾಯಿಸ್ಬೇಕು. ಎಲ್ಲಿ ಬೋತ್ ಆಫ್ ದಮ್ ವರ್ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ಕರೆಕ್ಟ್ ಇದೆನಾ? ಫ್ರೆಂಡ್ಸ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆನಾ? ಓಕೆ, ಡನ್. ನೌ ದೇ ಆರ್ ಎಟ್ ಎಲ್ಲ ಕರೆಕ್ಟ್ ಇದೆ. ನೆಕ್ಸ್ಟ್ ಸೆಕೆಂಡ್ ನೋಡಿ. ಆಸ್ ಇಫ್ ಟು ಫಿಲ್ ದ ಸ್ಮಾಲ್ hours of that cold night with warm thoughts ಎಸ್ ಕರೆಕ್ಟ್ ಇದೆ. ನೆಕ್ಸ್ಟ್ ಥರ್ಡ್ ನೋಡಿ. ವಿತೌಟ್ ದ ಸ್ಲೈಟೆಸ್ಟ್ ಕರೆಕ್ಟ್ ಇದೆ. ವಾರ್ನಿಂಗ್ ಸಮಥಿಂಗ್ ನ್ಯೂ ಬ್ರೇಕ್ಸ್ ಇನ್ ಟು ಯುವರ್ ಲೈಫ್ ದಟ್ ಯು ಮೇ ಬಿ ಕಂಪ್ಲೀಟ್ಲಿ ಅನ್ಕಾನ್ಶಿಯಸ್ ಆಫ್ ಕರೆಕ್ಟ್ ಇದೆ. ಸೊ ಇಲ್ಲಿ ಯಾವ ಆಪ್ಷನ್ ಅಲ್ಲಿ ಫೋರ್ತ್ ನೋಡಿ. ಫೋರ್ತ್ ಒಂದೇ ಉಳಿತಾ. ಏನ್ ಮಿಸ್ಟೇಕ್ ಇದೆ ನೋಡಿ. ದ ಗಿಸ್ಟ್ ಕರೆಕ್ಟ್ ಇದೆ. ಆಫ್ ದ ಕೋಟ್ ಕರೆಕ್ಟ್ ಇದೆ. ವಾಸ್ ದಟ್ ಆಲ್ ರೀಸನೇಬಲ್ men. ಓಕೆ, ಅದು ಕರೆಕ್ಟ್ ಇದೆ. ಅಡಾಪ್ಟೆಡ್ ಸ್ಪೆಲ್ಲಿಂಗ್ ನೋಡಿ. ಅಡಾಪ್ಟ್ ಅನ್ನಲ್ಲ ನಾವು, ಆಡ್ ಆಗುತ್ತೆ ಇದು. ಅಡಾಪ್ಟೆಡ್ ಅನ್ನಲ್ಲ, ಅಡೋಪ್ಟೆಡ್ ಅಂತೀವಿ. ಅಡೋಪ್ಟ್ ಎಸ್. ಅಡೋಡೋ ಆಗ್ತದದು. ಎಸ್. ಸೊ ಇಲ್ಲಿ ಅಡಾಪ್ಟ್ ಅನ್ನಲ್ಲ, ನಾವು ಅಡೋಪ್ಟ್ ಅಂತೀವಿ. ಸೊ ಅದಕ್ಕೋಸ್ಕರ ಅಲ್ಲಿ ಏನಿದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಇಲ್ಲಿ ಡಬಲ್ ಡಿ ಬರಬಾರ್ದು, ಓನ್ಲಿ ಡಿ ಬರ್ಬೇಕು. ಎಸ್. ಸೊ ಅದಕ್ಕೋಸ್ಕರ ಅಲ್ಲಿ ಸ್ಪೆಲ್ಟ್ ಮಿಸ್ಟೇಕ್ ಇದೆ ನೋಡಿ. ಸ್ವಲ್ಪ ಗಮನ ಹರಿಸ್ಬೇಕಾಗುತ್ತೆ, ಅವು ಗೊತ್ತಾಗುತ್ತೆ. ಜಸ್ಟ್ ಒನ್ ಡಿ ತೆಗೆದ್ರೆ 2 ಮಾರ್ಕ್ಸ್. ಸೊ ಮಿಸ್ಸ್ಪೆಲ್ಟ್ ವರ್ಡ್ ಎಲ್ಲಿದೆ? ಫೋರ್ತ್ ಆಪ್ಷನ್ ಇಸ್ ಅ ಮಿಸ್ಸ್ಪೆಲ್ಟ್ sentence, not sentence, that word only. Okay, any doubts here? No doubts? Okay, correctly and incorrectly ಮೇಲೆ ಫಿಕ್ಸ್ 2 ಕ್ವಶನ್ಸ್ ಇರುತ್ತೆ. ಅವರು ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಇನ್ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಆರ್ ಎರಡು ಮಿಕ್ಸ್ ಮಾಡಿ ಕೇಳ್ಬೋದು, ಆರ್ ಇದು ಒಂದು ಅದು ಒಂದು ಕೊಡ್ಬೋದು. ಓಕೆ, 2 ಕ್ವಶನ್ಸ್ ಫಿಕ್ಸ್ ಇರುತ್ತೆ. ಎನಿ ಡೌಟ್ಸ್? ನೋ ಡೌಟ್ಸ್ ನಾ? ಓಕೆ, 9th ಕ್ವಶನ್ ನೋಡಿ.
Select the most appropriate spelling that can correctly substitute the misspelled underlined segment in the given sentence. ಈಗಾಗಲೇ misspelled means incorrectly ಮೇಲೆ ಬಂದಿತ್ತಾ, ಇಲ್ಲಿ ಕರೆಕ್ಟ್ಲಿ ಅಂಡ್ ಇನ್ಕರೆಕ್ಟ್ಲಿ ಎರಡು ಮಿಕ್ಸ್ ಇದೆ. ಅಂದ್ರೆ ಏನ್ ಮಾಡಿದಾರ, ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ವರ್ಡ್ ಅಂಡರ್ಲೈನ್ ಮಾಡಿದಾರ. ಓಕೆ, ಈ ವರ್ಡ್ ಏನಿದೆ ಮಿಸ್ಸ್ಪೆಲ್ಟ್ ಇದೆ. ಇದನ್ನ ಸ್ಪಾಟ್ ಮಾಡಿದಾಗ ಈ 4 ಆಪ್ಷನ್ ಅಲ್ಲಿ ಯಾವುದು ಆಪ್ಷನ್ ಕರೆಕ್ಟ್ ಸ್ಪೆಲ್ಟ್ ಇದೆ ಅದನ್ನ ಆಯ್ಕೆ ಮಾಡ್ಬೇಕು. ಎಸ್, ಸೊ ಏನ್ ವರ್ಡ್ ಅಂಡರ್ಲೈನ್ ಮಾಡಿದಾರೆ ನೋಡಿ, ಹಿ ಅಕ್ವೈಸ್ಡ್ ಟು ದ ಪ್ಲಾನ್ಸ್ ಹಿಸ್ ಪ್ಯಾರೆಂಟ್ಸ್ ಹ್ಯಾಡ್ ಮೇಡ್ ಫಾರ್ ಹಿಮ್. ಇಲ್ಲಿ ವರ್ಡ್ ಏನ್ ಅಂಡರ್ಲೈನ್ ಮಾಡಿದಾರ, ಅಕ್ವೈಸ್ಡ್, ಅಕ್ವೈಸ್ಡ್. ಇಲ್ಲಿ ಏನ್ ಬರ್ಬೇಕ್ರಿ, ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ACQ ಅಕ್ವೈಸ್ಡ್. ಇಲ್ಲಿ ನೋಡಿ ಸೀನೇ ಇಲ್ಲ, ಪ್ರನೌನ್ ಮಾಡಿ ನೋಡಿ ಅಕ್ವೈಸ್ಡ್, ಅಕ್ವೈಸ್ಡ್. ಎಸ್, ಇಲ್ಲಿ ಸಿ ಇಲ್ಲ, ಅದಕ್ಕೋಸ್ಕರ ಅದು ಮಿಸ್ ಸ್ಪೆಲ್ಟ್ ಇದೆ. ಸೊ ಇಲ್ಲಿ ಆಪ್ಷನ್ ಯಾವ್ದಾಗುತ್ತೆ, ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಮೀನ್ಸ್ ಒಪ್ಕೊಳ್ಳೋದು ಅಂತ, ಅಕ್ವೈಸ್ ಮೀನ್ಸ್ ಒಪ್ಕೊಳ್ಳೋದು. ಇಲ್ಲಿ ನೋಡಿ ACQ ಇದೆ, ಇಲ್ಲಿ IE ಬರ್ಬೇಕು ಅಂಡ್ ಇಲ್ಲಿ ಸಿ ಬರ್ಬೇಕು. ಸೊ ಇದು ರಾಂಗ್ ಇದೆ. ಥರ್ಡ್ ಬಂದ್ಬಿಟ್ಟು ನೋಡಿ ACQ UI ಬರ್ಬೇಕಿಲ್ಲಿ ಅಂಡ್ ಇಲ್ಲಿ ಸಿ ಬರ್ಬೇಕು, ಇದನ್ನು ರಾಂಗ್ ಇತ್ತೆ. ಫೋರ್ತ್ ಬಂದ್ಬಿಟ್ಟು ಇಲ್ಲಿ ಸಿನೇ ಇಲ್ಲ, ಸೊ ಇದನ್ನು ರಾಂಗ್ ಇದೆ. ಇಲ್ಲಿ ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಎಸ್, ಎನಿ ಡೌಟ್ಸ್ ಇದೆನಾ? ಜಸ್ಟ್ ಸಿ ಹಚ್ಚಿದ್ರೆ 2 ಮಾರ್ಕ್ಸ್, ಅಲ್ಲಿ 1 D ತೆಗೆದ್ರೆ 2 ಮಾರ್ಕ್ಸ್, ಇಲ್ಲಿ 1 C ಹಚ್ಚಿದ್ರೆ 2 ಮಾರ್ಕ್ಸ್. ಎಸ್, ಎನಿ ಡೌಟ್ಸ್ ಇದ್ರೆ ಕೇಳಿ, ಇಲ್ಲ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 10th. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಮ್. ಕೊಟ್ಟಿರುವ ಒಂದು ನಾಣ್ಣುಡಿಗೆ 4 ಆಪ್ಷನ್ ಅಲ್ಲಿ ಅರ್ಥವನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಈ ಇಡಿಯಮ್ ಅಲ್ಲಿ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ. ಆಲ್ರೆಡಿ ಫ್ರೇಸ್ ರಿಪ್ಲೇಸ್ಮೆಂಟ್ ಬಂದಿದೆ, ಸೊ ಇಡಿಯಮ್ ಕೊಟ್ಟಿದ್ದಾರೆ. ಸೊ ಇಡಿಯಮ್ ಅಲ್ಲಿ ಫಿಕ್ಸ್ 2 ಕ್ವಶನ್ಸ್ ಇರುತ್ತೆ. ಸೊ ಫಸ್ಟ್ ನಾಣ್ಣುಡಿ ನೋಡಿ, ದ ಪಾಟ್ ಕಾಲಿಂಗ್ ದ ಕ್ಯಾಟಲ್ ಬ್ಲ್ಯಾಕ್. ನಾಣ್ಣುಡಿ ಏನ್ ಕೊಟ್ಟಿದಾರ, ದ ಪಾಟ್ ಕಾಲಿಂಗ್ ದ ಕ್ಯಾಟಲ್ ಬ್ಲ್ಯಾಕ್. ಓಕೆ, ಫಸ್ಟ್ ಆಪ್ಷನ್ ನೋಡಿ, ಪ್ರಿಪೇರಿಂಗ್ ದ ಟೀ ವಿತೌಟ್ ಬಾಯ್ಲಿಂಗ್ ವಾಟರ್. ಸೆಕೆಂಡ್ ಬಂದ್ಬಿಟ್ಟು, ಪೀಪಲ್ ಆರ್ ಗಿಲ್ಟಿ ಆಫ್ ದ ವೆರಿ ಫಾಲ್ಟ್ ದೇ ಐಡೆಂಟಿಫೈ ಇನ್ ಅದರ್ಸ್. ಥರ್ಡ್ ಬಂದ್ಬಿಟ್ಟು, ಸ್ಪೀಕಿಂಗ್ ಸ್ಟ್ರೇಂಜ್ಲಿ ಇನ್ ಆನ್ ಅಫಿಷಿಯಲ್ ಮೀಟಿಂಗ್. ಫೋರ್ತ್ ಬಂದ್ಬಿಟ್ಟು, ಮೇಕಿಂಗ್ ಥಿಂಗ್ಸ್ ರೆಡಿ ಕ್ವಿಕ್ಲಿ. ಎಸ್, ಸೊ ಇಲ್ಲಿ ನಾಣ್ಣುಡಿ ಏನ್ ಕೊಟ್ಟಿದಾರ, ದ ಪಾಟ್ ಕಾಲಿಂಗ್ ದ ಕ್ಯಾಟಲ್ ಬ್ಲ್ಯಾಕ್ ಅಂತ. ಅರ್ಥ ಏನಂಗಂದ್ರೆ ಇದು ನಮ್ಗೆ ಹೋಲಿಸಿ ಹೇಳಿದಾರೆ. ಅದು ಪಾಟ್, ಯು ನೋ ದಟ್ ಪಾಟ್, ಕುಂಡಲ್ ಇರ್ತಾವಲ್ಲ ನಾವು ಗಿಡ ಹಚ್ತೀವಿ ಪಾಟ್. ಓಕೆ, ಸೊ ಪಾಟ್ ಏನಂತದಂತ, ಕ್ಯಾಟಲ್ಗ ಕಪ್ ಇದ್ದಿ ಅಂತ ಕರಿತದಂತದು. ಪಾಟ ಕ್ಯಾಟಲ್ಗೆ ಏನಂತದಂತ, ನೀ ಕರ್ರಗಿದ್ದಿ ಅಂತ ಹೇಳಿ ಕರಿತದಂದ, ಕರಿ ಅಂತ ಕರಿತದಂತದು. ಎಸ್, ಅರ್ಥ ಏನು ಈ 4 ಆಪ್ಷನ್ ಅಲ್ಲಿ? ನಾವು ಕರಿತೀವ, ಕರೆಯ ಇಲ್ಲಿ ಬಾ ಅಂತೀವ, ನಾವು ಚೆನ್ನಾಗಿದ್ದಾಗೆಲ್ಲ ಅಂತಿದ್ವಿ. ಎಸ್, ಓಕೆ. ಸೊ ಇಲ್ಲಿ ಪಾಟ್ನು ಏನ್ ಮಾಡ್ತು, ಕ್ಯಾಟಲ್ಗೆ ಬ್ಲ್ಯಾಕ್ ಅಂತ ಹೇಳಿ ಕರಿತಂತ. ಅದ್ರ ಅರ್ಥ ಏನಾಗುತ್ತೆ ನೋಡಿ 4 ಆಪ್ಷನ್ ಅಲ್ಲಿ. ಬ್ಲ್ಯಾಕ್ ಇಟ್ ಮೀನ್ಸ್ ಹೋಲಿಕೆ ಮಾಡಿದಾರಲ್ಲಿ ನೋಡಿ ಯಾವ ಆಪ್ಷನ್ ಆಗುತ್ತೆ, ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಪೀಪಲ್ ಆರ್ ಗಿಲ್ಟಿ ಆಫ್ ದ ವೆರಿ ಫಾಲ್ಟ್ ದೇ ಐಡೆಂಟಿಫೈ ಇನ್ ಅದರ್ಸ್. ಅಂದ್ರೆ ನಾವ್ ಏನ್ ಮಾಡ್ತೀವಿ, ಬೇರೆಯವರಲ್ಲಿ ತಪ್ಪನ್ನ ಹುಡ್ಕಕ್ ಹೋಗ್ತೀವಿ. ಬ್ಲ್ಯಾಕ್ ಇಟ್ ಮೀನ್ಸ್ ವಾಟ್, ತಪ್ಪ ಅದು. ಓಕೆ, ನಾವು ಕಪ್ಪು ಚುಕ್ಕೆಗಳನ್ನ ಅವ್ರ ಹತ್ರ ಹುಡ್ಕಕ್ ಹೋಗ್ತೀವಿ. ಎಸ್, ಬೇರೆಯವ್ರ ಹತ್ರ ಕಪ್ಪು ಚುಕ್ಕೆ ಹುಡುಕಿ ತಪ್ಪಿಸ್ತರಾಗ್ಬಿಡ್ತೀವಿ. ಎಸ್, ಮೊದಲು ನಮ್ ಅಲ್ಲಿರೋ ತಪ್ಪನ್ನ ನಾವು ಐಡೆಂಟಿಫೈ ಮಾಡ್ಕೋಬೇಕು. ಆಫ್ಟರ್ ವರ್ಡ್ಸ್ ನಾವು ಬೇರೆಯವ್ರ ತಪ್ಪನ್ನ ಐಡೆಂಟಿಫೈ ಮಾಡ್ಬೇಕು. ನಾವೇ ಸರಿಗಿಲ್ಲ, ಬೇರೆಯವ್ರ ತಪ್ಪಂದ್ರೆ ಇಟ್ಸ್ ನಾಟ್ ಕರೆಕ್ಟ್. ಯಾ, ಎಸ್. ಸೊ ಅದೇ ಹೇಳಿದಾರೆ, ದ ಪಾಟ್ ಕಾಲಿಂಗ್ ದ ಕ್ಯಾಟಲ್ ಬ್ಲ್ಯಾಕ್
ಪಾಟ್ ಕ್ಯಾಟಲಿಕ್ ಬ್ಲಾಕ್ ಅಂತ ಕರಿತದಂತ. ಅದ ಅರ್ಥ ಪೀಪಲ್ ಆರ್ ಗಿಲ್ಟಿ ಆಫ್ ವೆರಿ ಫಾಲ್ಟ್ ದ ಐಡೆಂಟಿಫೈನ್ ಅದರ್ಸ್. ಪೀಪಲ್ ಬೇರೆಯವ್ರ ಹತ್ರ ಅದರ್ಸ್ ಅಂತ ಹೇಳಿದ ಅಂದ್ರೆ ಬೇರೆಯವರಿಂದ ಕಪ್ಪ ಚುಕ್ಕೆಯನ್ನ ಹುಡುಕ್ತಾರ, ಅವಾಗ ತಪ್ಪಿಸ್ತಾರಾಗ್ಬಿಡ್ತಾರ ಇವ್ರೆ. ಅಷ್ಟೇ ಅದರ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಏನಾದ್ರು ಡೌಟ್ಸ್ ಇದೆನಾ? ನೋ ಡೌಟ್ಸ್ನಾ? ಓಕೆ, ಇದು ಮೆಸೇಜ್ನು ಇದೆ. ಯಾವಾಗ್ಲೂ ಏನೇ ಕ್ವಶನ್ ಕೊಡ್ಲಿ ಅದು ಎಲ್ಲಾದ್ರು ಮೆಸೇಜ್ ಇರುತ್ತೆ. ಅಂತದೇ ಕ್ವಶನ್ ಅನ್ನ ಕೇಳಿರ್ತಾರ ಅವ್ರು. ಎಸ್, ಇಂಥ ಇಡಿಯಮ್ಸ್ ನಾನುಡಿಯನ್ನ ಇಲ್ಲೇ ಎಕ್ಸಾಮ್ ನಲ್ಲಿ ಅಂತಲ್ಲ, ಎಲ್ಲೇ ಒಂದ್ ಎಸ್ಸೆ ಇರ್ಲಿ ಏನೇ ಇರ್ಲಿ ಇಂಥವು ನಾನುಡಿಗಳನ್ನ ಹಾಕಿ ಬರ್ದಿದ್ರೆ ಗುಡ್. ಓಕೆ, ಪೇಪರ್ ಓದೋರಿಗೂ ತುಂಬಾ ಚೆನ್ನಾಗ್ ಅನಿಸ್ತದ. ಅದು ಇಂಡೈರೆಕ್ಟ್ ಆಗಿ ಹೊಡೆದಂಗ ಆಗ್ತದ, ಡೈರೆಕ್ಟ್ ಹೊಡೆದಂಗ ಆಗಲ್ಲ. ದ ಪಾಟ್ ಕಾಲಿಂಗ್ ದ ಕ್ಯಾಟಲ್ ಬ್ಲಾಕ್ ಅಂತ ಅಂದ್ಬಿಟ್ರೆ ಈ ಕಡೆನೂ ಹೊಡೆದಂಗಾಯ್ತು, ಈ ಕಡೆ ಒಂದೇ ಕಲ್ ಎರಡು ಗುರಿ ಹೊಡೆದಂಗದು. ಓಕೆ, ಸೊ ಇಂಥವೆಲ್ಲ ನಾನುಡಿಗಳನ್ನ ಯೂಸ್ ಮಾಡ್ಕೊಂಡು ಬರಿಬೇಕು. ಇದು ಎಕ್ಸಾಮ್ ಪರ್ಪಸ್ ಅಷ್ಟೇ ಓದೋದಲ್ಲ, ಎಲ್ಲಕ್ಕೂ ಹಿಡಿದು ಬರುತ್ತೆ ಅದು. ಓಕೆ, ಎನಿ ಡೌಟ್ಸ್ ಹಿಯರ್? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 11th ಕ್ವಶನ್. Select the most appropriate set of words to complete the sentence. ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ 2 ಬ್ಲಾಂಕ್ ಡಿಲೀಟ್ ಇದೆ. 2 ಬ್ಲಾಂಕಿಗೂ ಸುಟೇಬಲ್ ಆಗ್ಬೇಕು, ವಿತ್ ಮೀನಿಂಗ್ಫುಲ್ ಆಗ್ಬೇಕು ಅಂತ ಒಂದು ಪೇರನ್ನ ಆಯ್ಕೆ ಮಾಡ್ಬೇಕು. ಎಸ್, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಐ ವಿಲ್ ನಾಟ್ ಸ್ಪೆಂಡ್ ಅ ಸಿಂಗಲ್ ಡ್ಯಾಶ್ ಆನ್ ಅ ಬಾಟಲ್ ಆಫ್ ಪರ್ಫ್ಯೂಮ್ ಅಂಟಿಲ್ ಐ ನೋ ದಟ್ ಐ ಲವ್ ಇಟ್ಸ್ ಡ್ಯಾಶ್. ಏನ್ ಹೇಳಿದಾರ? ಐ ವಿಲ್ ನಾಟ್ ಸ್ಪೆಂಡ್, I will not spend a single dash on a bottle of perfume until I know that I love its dash. ಯಾವ ಆಪ್ಷನ್ ಆಗುತ್ತೆ? ಫಸ್ಟ್ ಆಪ್ಷನ್ is scent. Pronunciation is same but meaning and spelling are different. Is called homophones. This scent means what? ಪರಿಮಳ. ಇದು ಅಂದ್ರೆ ಸೆಂಟ್ ಬಾಟಲ್. ಇಲ್ಲಿ ಆಪ್ಷನ್ ಆಗುತ್ತೆ, ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಸೆಂಟ್ ಆನ್ ಬಾಟಲ್ ಆಫ್ ಪರ್ಫ್ಯೂಮ್ ಅಂಡ್ ಸೆಂಟ್. ನೋಡಿ, ಯಾವಾಗ ಅದ್ರ ಪರಿಮಳ ನನ್ಗೆ ಇಷ್ಟ ಆಗ್ತದ ಗೊತ್ತಾಗುವವರೆಗೂ, ಏನು ಆ ಪರ್ಫ್ಯೂಮ್ ಇಂದು ಸ್ಮೆಲ್ ನನ್ಗೆ ಇಷ್ಟ ಆಗುವವರೆಗೂ, ಅದೇ ಹೇಳಿದಾರ. until I know that I love its scent. ಅಂದ್ರೆ ಅದು ಪರಿಮಳ ನನ್ಗೆ ಇಷ್ಟ ಆಗ್ತಾ ಇದೆ ಅಂತ ಗೊತ್ತಾಗುವವರೆಗೂ ನಾ ಅದ್ರ ಮೇಲೆ 1 ಪೈಸಾ ಬಿ ಖರ್ಚು ಮಾಡಲ್ಲ. ಐ ವಿಲ್ ನಾಟ್ ಸ್ಪೆಂಡ್, ಐ ವಿಲ್ ಸ್ಪೆಂಡ್ ಅಂದಿಲ್ಲ ಅಲ್ಲಿ, ಐ ವಿಲ್ ನಾಟ್ ಸ್ಪೆಂಡ್. ನಾವು ಹಂಗೆ ಅಲ್ಲ, ನಮ್ಗೆ ಅದು ಇಷ್ಟ ಆಗೋವರೆಗೂ ನಾವು ಅದು ಒಟ್ಟ ಮುಟ್ಟಕ್ ಹೋಗಲ್ಲ. ನಮ್ಗೆ ಇಷ್ಟ ಆಯ್ತು ಅಂತ ಗೊತ್ತಾಯ್ತು ಅಂದ್ರ ಖರೀದಿ ಮಾಡಕ್ ಹೋಗ್ತೀವಿ. ಎಸ್, ಸೊ ಅದನ್ನು ಅವರು ಅದೇ ಹೇಳಿದಾರ. ಯಾವಾಗ ಅದ್ರ ಪರಿಮಳ ನಮ್ಗೆ ಇಷ್ಟ ಆಯ್ತು ಅಂತ ಗೊತ್ತಾಯ್ತು ಅಂದ್ರ ಅಲ್ಲಿಗೂ ಗೊತ್ತಾಗೋವರೆಗೂ ನಾವು ಅದ್ರ ಮೇಲೆ 1 ಪೈಸಾ ಬಿ ಸ್ಪೆಂಡ್ ಮಾಡಲ್ಲ ಅಂತ ಅರ್ಥ, ಅದ್ರ ಅರ್ಥ. ಸೊ ಅದಕ್ಕೋಸ್ಕರ ಸೆಂಟ್ ಅಂಡ್ ಸೆಂಟ್ ಇಸ್ ಕರೆಕ್ಟ್. ಓಕೆ, ಎನಿ ಡೌಟ್ಸ್? ಯಾವ್ದ್ರಿ? ಬಟ್ ಅಲ್ಲಿ ಸೆಂಟ್ ಬಾಟಲ್ ಬೇಕಲ್ಲ ನಮ್ಗೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅವ್ರ ಬಾಟಲ್ ಅಂತ ಹೇಳಿದಾರ. ಸೆಂಟ್ ಬಾಟಲ್ ಅಂತೀವಿ ನಾವು. ಎಸ್, ಈ ಸೆಂಟ್ ಆಗಲ್ಲ, ಈ ಸೆಂಟ್ ಅಂದ್ರೆ ಪರಿಮಳ ಆಗ್ಬಿಡ್ತದ. ಎಸ್, ಸೊ ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಎನಿ ಡೌಟ್ಸ್? ನೋ ಡೌಟ್ಸ್ ನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 12th ಕ್ವಶನ್. Select the word segment that substitute replace the bracketed word segment correctly and completes the sentence meaningfully. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟಿದಾರ. ಆ ಬ್ರಾಕೆಟ್ ನಲ್ಲಿರೋ ವರ್ಡ್ ಕರೆಕ್ಟ್ ಇದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ತಿದೀವಿ. ಬಟ್ ಇಲ್ಲಿ 4 ಆಪ್ಷನ್ ಅಲ್ಲಿ ನೋ ಸಬ್ಸ್ಟಿಟ್ಯೂಷನ್ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಮಿಸ್ ಇದೆ. ಸೊ ಏನ್ ಮಿಸ್ಟೇಕ್ ಇದೆ, ಆಮೇಲಿಂದ ಅದು ಮಿಸ್ಟೇಕ್ ಏನಿದೆ ಅದು ರೀಪ್ಲೇಸ್ ಮಾಡಿದಾಗ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಮಿಸ್ಟೇಕ್ಸ್ ಅನ್ನ ಐಡೆಂಟಿಫೈ ಮಾಡ್ಬೇಕು, ಆಫ್ಟರ್ವರ್ಡ್ಸ್ ಅಲ್ಲಿ ಏನ್ ಬರ್ಬೇಕಂತ ಹೇಳಿ ನೋಡೋಣ. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, where rubber glows while chopping chilies as it could irritate the skin.
ಓಕೆ, ಬ್ರಾಕೆಟ್ ನಲ್ಲಿ ವರ್ಡ್ ಏನ್ ಕೊಟ್ಟಿದಾರ? ಆಸ್ ಇಟ್ ಕುಡ್ ಇರಿಟೇಟ್ ದ ಸ್ಕಿನ್. ಅದು ನನ್ನ ಸ್ಕಿನ್ನಿಗ ಇರಿಟೇಟ್ ಮಾಡ್ತಾ ಇದೆ. ಎಸ್, ಅದು ಆಸ್ ದೇ, ಅದು ಅಲ್ಲೇನ್ ಅನ್ಬೇಕು? ಇಟ್ ಅನ್ನಲ್ಲ ನಾವು, ಇದು ಆಗ್ಬಿಡ್ತದದು. ಅದು ದೇ, ಅದು ನನ್ನ ಸ್ಕಿನ್ನಿಗೆ ಅಂತೀವಿ ನಾವು. ಎಸ್, ಸೊ ಅಲ್ಲಿ ಇಟ್ ಬರಲ್ಲ ಅಂಡ್ ಕುಡ್ ಬರಲ್ಲ, ಅಲ್ಲಿ ಕ್ಯಾನ್ ಬರುತ್ತೆ. ದಟ್ ಸಾರಿ ದೇ ಕ್ಯಾನ್ ಆಗುತ್ತೆ. ಅದು ನನ್ನ ಸ್ಕಿನ್ನಿಗ ಇರಿಟೇಟ್ ಮಾಡ್ತದ, ಅದಕ್ಕೋಸ್ಕರ ಆಸ್ ದೇ ಕ್ಯಾನ್ ಇರಿಟೇಟ್ ದ ಸ್ಕಿನ್. ಇಲ್ಲಿ ಯಾವ ಆಪ್ಷನ್ ಆಗುತ್ತೆ? ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಅಲ್ಲಿ ದೇಸ್ ಬರಲ್ಲ ಅಂಡ್ ಕುಡ್ ಬರಲ್ಲ, ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಥರ್ಡ್ ನೋಡಿ, ಆಸ್ ಇಟ್ ಅದ, ವುಡ್ ಇದೆ, ಇದನ್ನು ಬರಲ್ಲ. ನೆಕ್ಸ್ಟ್ ಫೋರ್ತ್ ಬಂದ್ಬಿಟ್ಟು ಆಸ್ ದೀಸ್ ವುಡ್ ಇದೆ, ಸೊ ಇದನ್ನು ಬರಲ್ಲ. ಇಲ್ಲಿ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್. ಓಕೆ, ಏನಾದ್ರು ಡೌಟ್ಸ್ ಇದೆನಾ? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 13 ಕ್ವಶನ್ ನೋಡಿ, ಇಟ್ಸ್ ವೆರಿ ಸಿಂಪಲ್ ಅದ, ಇದು ನೋಡ್ರಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅಂಡರ್ಲೈನ್ ಮಾಡಿದಾರ, ಅದು ಮಿಸ್ಟೇಕ್ ಇದ್ರೆ ರೀಪ್ಲೇಸ್ ಮಾಡ್ಬೇಕು. ಸಬ್ಸ್ಟಿಟ್ಯೂಟ್ ಪರ್ಯಾಯ ಮಾಡಿದಾಗ 4 ಆಪ್ಷನ್ ಅಲ್ಲಿ ಆಪ್ಷನ್ ಕರೆಕ್ಟ್ ಆಗುತ್ತೆ, ಅದನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, ಯು ವೆರಿ ಪ್ಲೇಸ್ಡ್ that you have passed with distinction. Group of words ಏನ್ ಮಾಡಿದಾರ? he very pleased, he very pleased. ಏನ್ ಮಿಸ್ಟೇಕ್ ಇದೆ ಅಲ್ಲಿ? ಆರ್ no, it's correct. ಅಲ್ಲಿ ಹೆಲ್ಪಿಂಗ್ ವರ್ಬ್ ಮಿಸ್ ಆಗಿದೆ. ಹಿ ಈಸ್ ವೆರಿ ಆಗ್ಬೇಕಲ್ಲಿ. ಹಿ ವೆರಿ ಅಂದ್ರೆ ಅದು ಕರೆಕ್ಟ್ ಆಗುತ್ತಾ? ಹಿ ಈಸ್, ಅದಕ್ಕೋಸ್ಕರ ಅಲ್ಲಿ ಮಿಸ್ಟೇಕ್ ಇದೆ, ಹೆಲ್ಪಿಂಗ್ ವರ್ಬ್ ಇಲ್ಲ, ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್. ಹಿ ಈಸ್ ವೆರಿ ಪ್ಲೀಸ್ಡ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಬರಬೇಕು, ಇಲ್ಲಿ ಹೆಲ್ಪಿಂಗ್ ವರ್ಬ್ ಮಿಸ್ ಆಗಿದೆ. ಎಸ್, ಅದಕ್ಕೋಸ್ಕರ ರೀಪ್ಲೇಸ್ ಮಾಡಿದಾಗ ಫಸ್ಟ್ ಆಪ್ಷನ್ ಕರೆಕ್ಟ್. ಅಲ್ಲಿ ಗೊತ್ತಿರ್ಬೇಕು ನಮ್ಗೆ ಎಲ್ಲಿ ಏನ್ ಹಚ್ಬೇಕಂತ, ಸೆಂಟೆನ್ಸ್ ಗೊತ್ತಿದ್ರೆ ಬರುತ್ತೆ ಅದು. ಓಕೆ, ಅಲ್ಲಿ ವಿಲ್ ಬರಲ್ಲ, ಅದು ಫ್ಯೂಚರ್ ಟೆನ್ಸ್ ಆಗುತ್ತೆ. ಹಿ ಈಸ್ ಪ್ಲೀಸ್ಡ್ ಇದೆ, ಅಲ್ಲಿ ಪ್ಲೀಸ್ ಇದೆ ಇಲ್ಲಿ, ಸೊ ಅಲ್ಲಿ ಇಡಿ ಫಾರ್ಮ್ ಬರಬೇಕು. ಅಂಡ್ ಹಿ ಹ್ಯಾಸ್ ಇದೆ, ಇಲ್ಲಿ ಹ್ಯಾಸ್ ಬರಲ್ಲ, ಈಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಇವು 3 ಆಪ್ಷನ್ಸ್ ಆಗಲ್ಲ. ಓಕೆ, ಇಲ್ಲಿ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಎನಿ ಡೌಟ್ಸ್? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 14 ಕ್ವಶನ್ ನೋಡಿ, ದಿಸ್ ಇಸ್ ವೆರಿ ಸಿಂಪಲ್. ಅಗೇನ್ ಅಂಡ್ ಅಗೇನ್ ಇದು ಕ್ವಶನ್ ರಿಪೀಟ್ ಆಗಿದೆ. ಪಾರ್ಟ್ಸ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾವ್ ಬಿನ್ ಅಂಡರ್ಲೈನ್ and given as options. Select the option that contains an error. So grammatical error ಮೇಲಿದೆ. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಗಳನ್ನ, ಇಲ್ಲಿ ಅಂಡರ್ಲೈನ್ ಇದೆ, ಅಲ್ಲಿ ಅಂಡರ್ಲೈನ್ ಇದೆ, ಇಲ್ಲಿದೆ. ಸೊ ಈ ಇಷ್ಟು ಅಂಡರ್ಲೈನ್ ವರ್ಡ್ಸ್ ನಲ್ಲಿ ಒಂದು ಗ್ರಾಮೆಟಿಕಲ್ ಎರರ್ ಇದೆ, ಅದು ಎಲ್ಲಿದೆ ನೋಡಿ. We must acknowledge the fact that we had been visited Paris many times with friends. ಇಲ್ಲಿ must acknowledge ಅಂಡರ್ಲೈನ್ ಇದೆ, had been visited. ಇದು ಯಾವ ಟೆನ್ಸ್ ನಲ್ಲಿದೆ? ಯಾವ ಟೆನ್ಸ್ ನಲ್ಲಿದೆ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಫಾರ್ಮುಲಾ ಇದ್ರ ಮೇಲೆ ಭಾಳ ಸತಿ ಕ್ವಶನ್ ಕೇಳಿದಾರ, ನಾ ಬರ್ಸಿದ್ದೀನಿ ಆಲ್ರೆಡಿ. ಸಬ್ಜೆಕ್ಟ್ ಪ್ಲಸ್ ಹ್ಯಾಸ್, ಹ್ಯಾವ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಎಸ್, ಇದು ಫಾರ್ಮುಲಾ. ವಿ ಹ್ಯಾಡ್ ಬರಲ್ಲ, ಅಲ್ಲಿ ಹ್ಯಾಡ್ ಬೀನ್ ಬರಲ್ಲ, ಅಲ್ಲಿ ಏನ್ ಬರ್ಬೇಕು? ಹ್ಯಾವ್ ಬರ್ಬೇಕು. ವಿ ಹ್ಯಾವ್ V3 ಫಾರ್ಮ್ ಇದೇನಾ, ಇಡಿ ಫಾರ್ಮ್ ಇದೇನಾ, ವಿಸಿಟೆಡ್. ವಿಸಿಟ್ ಇಂದು V3 ಫಾರ್ಮ್ ಏನಾಗುತ್ತೆ? ವಿಸಿಟೆಡ್ ಆಗುತ್ತೆ. ಎಸ್, ಸೊ ವಿ ಹ್ಯಾವ್ ಆಗ್ಬೇಕು. ಸೊ ಇಲ್ಲಿ ಗ್ರಾಮೆಟಿಕಲ್
ಎರರ್ ಇದೆ. ಸೊ ಅವ್ರ ಗ್ರಾಮೆಟಿಕಲ್ ಎರರ್ ಯಾವ್ದಂತ ಕೇಳಿದಾರ, ಸೆಕೆಂಡ್ ಆಪ್ಷನ್ ಇಸ್ ಗ್ರಾಮೆಟಿಕಲ್ ಎರರ್. ವಿ ಹ್ಯಾವ್ ವಿಸಿಟೆಡ್ ಪ್ಯಾರಿಸ್ ಮೆನಿ ಟೈಮ್ಸ್ ವಿತ್ ಫ್ರೆಂಡ್ಸ್ ಅಂತ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಹ್ಯಾಡ್ ಬಿನ್ ಬರಲ್ಲ, ಅದು ಮಿಸ್ಟೇಕ್ ಇದೆ. ಎಲ್ಲಿ ಮಿಸ್ಟೇಕ್ ಇದೆ ಅಂತ ಕೇಳಿದಾರ, ಸೆಕೆಂಡ್ ಆಪ್ಷನ್ ಅಲ್ಲಿ ಮಿಸ್ಟೇಕ್ ಇದೆ ಅಷ್ಟೇ. ಮತ್ತೆ ಇಲ್ಲಿ ಟೆನ್ಸ್ ಗೊತ್ತಿರ್ಬೇಕು. ಎಸ್, ಎನಿ ಡೌಟ್ಸ್? ನೋ ಡೌಟ್ಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 15 ಕ್ವಶನ್. ದಿಸ್ ಇಸ್ ವೆರಿ ಸಿಂಪಲ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್. ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅಂಡರ್ಲೈನ್ ಮಾಡಿ, ಸಾರಿ ಓನ್ಲಿ ವರ್ಡ್ ಅಂಡರ್ಲೈನ್ ಮಾಡಿದ್ದಾರೆ. ಆ ವರ್ಡ್ ಅಂಡರ್ಲೈನ್ ಮಾಡಿರೋದಕ್ಕೆ ಸಮಾನ ಪದ ಯಾವ್ದಾಗುತ್ತೆ ಅದನ್ನ 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಸಬ್ಸ್ಟಿಟ್ಯೂಟ್ ಪ್ಲಸ್ ಸಿನೋನಿಮ್ ಇದೆ. ಎಸ್, ಓಕೆ. ಸೊ ಫಸ್ಟ್ ಸೆಂಟೆನ್ಸ್ ನೋಡಿ, he was curious to know his result. ಕ್ಯೂರಿಯಸ್ ಅಂಡರ್ಲೈನ್ ಮಾಡಿದಾರ. ಕ್ಯೂರಿಯಸ್ ಅಂದ್ರೆ ಹಾ, ಎಸ್, ಕುತೂಹಲ. ಕ್ಯೂರಿಯಸ್ ಮೀನ್ಸ್ ಕುತೂಹಲ. ಕುತೂಹಲ. ಓಕೆ, ಇದಕ್ಕೆ ಸಮಾನ ಪದ ಯಾವ್ದಾಗುತ್ತೆ ನೋಡಿ. ಫಸ್ಟ್ ಬಂದ್ಬಿಟ್ಟು ಇಂಜಿನಿಯಸ್, ಸೆಕೆಂಡ್ ಬಂದ್ಬಿಟ್ಟು ಇನ್ಕ್ವಿಸಿಟಿವ್, ಥರ್ಡ್ ಬಂದ್ಬಿಟ್ಟು ಇಂಡಿಫರೆಂಟ್, ಫೋರ್ತ್ ಬಂದ್ಬಿಟ್ಟು ಇಂಡಿಸ್ಕ್ರಿಮಿನೇಟ್. ಇಂಜಿನಿಯಸ್ ಮೀನ್ಸ್ ಕುಶಲ, ಕುಶಲ. ನೆಕ್ಸ್ಟ್ ಇನ್ಕ್ವಿಸಿಟಿವ್ ಮೀನ್ಸ್ ನೀವೇ ನೋಡಿ. ಇಂಡಿಫರೆಂಟ್ ಮೀನ್ಸ್ ಅಸಡ್ಯ, ಅಸಡ್ಯ. ಇಂಡಿಸ್ಕ್ರಿಮಿನೇಟ್ ಮೀನ್ಸ್ ವಿವೇಚನೆ ಇಲ್ರಿ ಅವನಿಗೆ ಅಂತೀವಲ್ಲ, ದಟ್ ಇಸ್ ಕಾಲ್ಡ್ ಇಂಡಿಸ್ಕ್ರಿಮಿನೇಟ್. ಓಕೆ, ಇಲ್ಲಿ ಕುತೂಹಲ ಕುಶಲ ಅಂತೀವ, ಕುತೂಹಲ ಕುಶಲ ಅಂತೀವ, ಆಗ್ಬೋದಾ? ಕುಶಲ ಕರ್ಮಿಗಳು ಇವ್ ನೋಡ್ರಿ, ಅದಾಗ ಏನ್ ಕುತೂಹಲ ಇರ್ತದ್ರಿ? ಕುತೂಹಲ ಕುಶಲ ಅನ್ನಲ್ಲ ನಾವು. ಕುತೂಹಲ ಕಸಡ್ಡೆ ಅಂತೀವ? ಇಲ್ಲ. ಕುತೂಹಲಕ್ ವಿವೇಚನೆ ಇಲ್ಲ ಅಂತೀವ? ಇಲ್ಲ. ಸೊ ಅಲ್ಲಿ ಥರ್ಡ್ ಸೆಕೆಂಡ್ ಆಪ್ಷನ್ ಇನ್ಕ್ವಿಸಿಟ್ ಮೀನ್ಸ್ ಕುತೂಹಲನೆ, ಕ್ಯೂರಿಯಾಸಿಟಿನಿ ಅಂತ. ಓಕೆ, ಸೊ ಇಲ್ಲಿ ಸಮಾನ ಪದ ಕೇಳಿದಾರೆ ಕ್ಯೂರಿಯಸ್ ಗ, ಇನ್ಕ್ವಿಸಿಟ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್ ನ? ಯಾವ್ದ್ರಿ? ಇಲ್ಲ, ಆಗಲ್ಲ. ಕುತೂಹಲ ಇರಲ್ದು ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಇಲ್ಲಿ ಯಾವ್ದಕ್ಕೂ ಸಂಬಂಧ ಇಲ್ಲ. ನೆಕ್ಸ್ಟ್ ಇಲ್ಲಿವರೆಗೂ 1 to 15 ವರೆಗೂ ಏನೇನಾಯ್ತು? ಆಂಟೋನಿಮ್, ಸಿನೋನಿಮ್, ಸಬ್ಸ್ಟಿಟ್ಯೂಟ್, ಇಡಿಯಮ್ಸ್, ನೆಕ್ಸ್ಟ್ ಗ್ರಾಮೆಟಿಕಲ್ ಎರರ್ ಅಂಡ್ ಕರೆಕ್ಟ್ಲಿ ಇನ್ಕರೆಕ್ಟ್ಲಿ ಸ್ಪೆಲ್ಸ್. ಓಕೆ, ಇಷ್ಟೆಲ್ಲ ಕ್ವಶನ್ಸ್ 1 to 15 ವರೆಗೂ ಬಂತು. ಆಫ್ಟರ್ 15 ಏನಿರುತ್ತೆ? ಓಕೆ, ಪ್ಯಾಸೇಜ್. ಕೊಟ್ಟಿರೋ ಪ್ಯಾಸೇಜ್ ನಲ್ಲಿ 5 ಬ್ಲಾಂಕ್ ಡಿಲೀಟ್ ಇರುತ್ತೆ. ಪ್ರತಿ ಬ್ಲಾಂಕಿಗೂ 4 ಆಪ್ಷನ್ಸ್ ಕೊಟ್ಟಿರ್ತಾರ. ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ವಾವ್ ಮೇಡಮ್ ಎಷ್ಟು ಸಣ್ಣಾಗಿದೆ ಅನ್ಬೇಡ್ರಿ. ಪ್ಯಾಸೇಜ್ ಎಷ್ಟು ದೊಡ್ಡದು ಕೊಡ್ತಾರ ಅಷ್ಟು ಈಸಿ ಇರುತ್ತೆ, ಎಷ್ಟು ಚಿಕ್ಕದ್ ಕೊಡ್ತಾರ ಅಷ್ಟು ಡಿಫಿಕಲ್ಟ್ ಇರುತ್ತೆ. ಸೊ ಅಲ್ಲಿ ನಮ್ಗ ಐಡೆಂಟಿಫೈ ಮಾಡ್ಲಕ್ ಏನಾಗುತ್ತೆ? ಕಷ್ಟ ಆಗುತ್ತೆ, ಹುಡ್ಕೋ ಕಷ್ಟ ಆಗುತ್ತೆ. ಪ್ಯಾಸೇಜ್ ಕೊಟ್ರೆ, ದೊಡ್ಡದ್ ಪ್ಯಾಸೇಜ್ ಕೊಟ್ರೆ ಅಲ್ಲಿ ಸೆಂಟೆನ್ಸ್ ಗಳನ್ನ ಓದಾಗ ಗೊತ್ತಾಗುತ್ತೆ. ಇಲ್ಲಿ ಜಲ್ದಿ ಗೊತ್ತಾಗಲ್ಲ, 1 by 1 ಇರ್ತದ. ಎಸ್, ಸೊ ಸಣ್ಣದ್ ಕೊಟ್ಟಾಗ ಬಾಳ ಖುಷಿ ಆಗ್ಬೇಡ್ರಿ, ಬಾಳ ಡಿಫಿಕಲ್ಟ್ ಇರ್ತದ. ನೋಡಿ ಏನ್ ಕೊಟ್ಟಿದಾರ? ಐ ಥಿಂಕ್ ದಟ್ ಪರ್ಹ್ಯಾಪ್ಸ್ ದ ಸ್ಕೈ ಇಸ್ ಡ್ಯಾಶ್ ಸಿ ಆಫ್ ಫ್ರೆಶ್ ವಾಟರ್. ಇಲ್ಲಿಗೆ ನಿಂದಿಸ್ತೇನೆ, ಬಿಕಾಸ್ ನಾ ಕರೆಕ್ಟ್ ಆಗಿ ಹೇಳ್ಬೋದು. ಓಕೆ, ಐ ಥಿಂಕ್ ದಟ್ ಪರ್ಹ್ಯಾಪ್ಸ್ ದ ಸ್ಕೈ ಇಸ್ ಡ್ಯಾಶ್ ಸಿ ಆಫ್ ಫ್ರೆಶ್ ವಾಟರ್. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಮಿಂಟಿ, ಸೆಕೆಂಡ್ ಬಂದ್ಬಿಟ್ಟು ವಿಜಿಲೆಂಟ್, ಥರ್ಡ್ ಬಂದ್ಬಿಟ್ಟು ಹ್ಯೂಸ್, ಫೋರ್ತ್ ಬಂದ್ಬಿಟ್ಟು ಅಲೋಟೆಡ್. ಆಪ್ಷನ್ ಆಗುತ್ತೆ. ಅಲ್ಲಿ ಸಿ ಬಂದಿದೆ ಅಂದ್ರೆ ನೀರ್ ಸ್ವಲ್ಪ ಇರುತ್ತಾ? ಸಿ ನಲ್ಲಿ ನೀರ್ ಸ್ವಲ್ಪ ಇರುತ್ತಾ? ಜಾಸ್ತಿ ಇರುತ್ತೆ ಅಂದ್ರೆ ಇಲ್ಲಿ ಆಪ್ಷನ್ ಆಗುತ್ತೆ. ಎಸ್, ಹ್ಯೂಸ್. ಹ್ಯೂಸ್.
Okay, ಬಹುಶಃ I think that perhaps the sky is a huge sea of fresh water. ಬಹುಶಃ ಆಕಾಶ ಏನಿದೆ ಆಕಾಶ ನೀರ್ ತುಂಬಿರ್ತದಲ್ಲ ಸೀನಲ್ಲಿ ಅದರಷ್ಟೇ ದೊಡ್ಡದಿದೆ ಅಂತ. ಏನು ಆಕಾಶ. ಐ ಥಿಂಕ್ ದಟ್ ಪರ್ಯಾಪ್ಸ್ ದ ಸ್ಕೈ ಇಸ್ ಹ್ಯೂಜ್ ಸಿ ಆಫ್ ಫ್ರೆಶ್ ವಾಟರ್. ಆಕಾಶನು ಶುದ್ಧ ನೀರಿನಂಗ ಅದ. ಆಕಾಶನು ಸಮುದ್ರದಾಗ ಹೆಂಗ್ ಶುದ್ಧ ನೀರ್ ಇರುತ್ತೆ ಅದೇ ರೀತಿ ಆಕಾಶವು ಕೂಡ ಇದೆ ಅಂತ ಹೇಳಿ ನನ್ಗ ಅನಿಸ್ತದ. ಐ ಥಿಂಕ್ ನನ್ಗ ಅನಿಸ್ತದ ಅಂತ. ಅದಕ್ಕೋಸ್ಕರ ಯೂಸ್ ಇಸ್ ಎ ಕರೆಕ್ಟ್. ಡ್ಯಾಶ್ ವಿ ಸಾರಿ ಅಂಡ್ ವಿ ಡ್ಯಾಶ್ ವಾಕಿಂಗ್ ಅಂಡರ್ ಇಟ್, ವಾಕ್ ಆನ್ ಟಾಪ್ ಆಫ್ ಇಟ್. ಸೊ ಇಲ್ಲಿ ಸೆಕೆಂಡ್ ಬ್ಲಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಆಗುತ್ತೆ ನೋಡಿ. ಪ್ರೈಮರ್ಲಿ, ಸೆಕೆಂಡ್ ಬಂದ್ಬಿಟ್ಟು ಸ್ಟಬೋರ್ನಲ್ಲಿ, ಥರ್ಡ್ ಬಂದ್ಬಿಟ್ಟು ಇನ್ಸ್ಟೆಡ್ ಆಫ್, ಫೋರ್ತ್ ಬಂದ್ಬಿಟ್ಟು ಕೋಲ್ಡ್ಲಿ. ಯಾವ್ದು ಆಪ್ಷನ್ ಆಗುತ್ತೆ? ನಾವು ಅದರ ಅಡಿಯಲ್ಲಿ ನಡೆಯೋದರ ಬದಲು ಇನ್ಸ್ಟೆಡ್ ಆಫ್ ವಾಕಿಂಗ್ ಅಂಡರ್ ಇಟ್, ಅದ್ರ ಅಡಿಯಲ್ಲಿ ನಡೆಯೋದ್ ಬದಲು ಅದ್ರ ಮ್ಯಾಲ ನಡೀತಿದ್ದೇವ್ ನಾವು. ಎಸ್. ಸೊ ಸ್ಕೈ ಏನಿದೆ ಆಕಾಶ, ಸಮುದ್ರದಲ್ಲಿ ತುಂಬಿರುವ ಶುದ್ಧ ನೀರಿನಂಗ ಆಕಾಶವು ಇದೆ ಅಂತ ನಾ ಭಾವಿಸ್ತೀನಿ. ಮತ್ತ ಆ ಒಂದು ಅಡಿಯಲ್ಲಿ ನಡೆಯೋದು ಬದಲು ಇನ್ಸ್ಟೆಡ್ ಆಫ್ ನಾವೇನ್ ಮಾಡ್ತಾ ಇದೀವಿ, ಅದ್ರ ಮೇಲೆ ನಡೀತಾ ಇದೀವಿ. ನೆಕ್ಸ್ಟ್, ವಾಕ್ ಆನ್ ಟಾಪ್ ಆಫ್ ಇಟ್. Perhaps we see everything dash down and the earth is a dash of sky. Okay, third blank delete ಇದೆ. ಯಾವ ಆಪ್ಷನ್ ಆಗುತ್ತೆ ನೋಡಿ. ಬ್ಲೋ ಇದೆ, ಅಪ್ಸೈಡ್ ಇದೆ, ಲುಕ್ ಇದೆ, ಗ್ಲೋ ಇದೆ. ಯಾವ ಆಪ್ಷನ್ ಆಗುತ್ತೆ? ಅಪ್ಸೈಡ್ ಈಸ್ ಅ ಕರೆಕ್ಟ್. ಯಾಕಂದ್ರೆ ಅಪ್ಸೈಡ್ ನಾವು ಈ ಭೂಮಿ ಮೇಲೆ ಎವ್ರಿಥಿಂಗ್ ನೋಡ್ತೀವಿ ನಾವು. ಅಪ್ಸೈಡ್ ಡೌನ್, ಕೆಳಗೆ ಮೇಲೆ ಪಕ್ಕ ಎಲ್ಲ ಕಡೆ ನಾವು ನೋಡ್ಬೋದು. ಎಸ್. ಆಕಾಶ ಯಾವ ರೀತಿ ಇದೆ ಅದೇ ರೀತಿ ಅರ್ತ್ ನಲ್ಲಿ ನಾವೆಲ್ಲ ನೋಡ್ಬೋದು. ಎಸ್. ವಿ ಸಿ ಎವ್ರಿಥಿಂಗ್ ಅಪ್ಸೈಡ್ ಡೌನ್ ಅಂಡ್ ದ ಅರ್ತ್ ಈಸ್ ಅ ಡ್ಯಾಶ್ ಆಫ್ ಸ್ಕೈ ಅಂತ ಹೇಳಿದಾರೆ. ಸೊ ಫೋರ್ತ್ ಬ್ಲಾಂಕ್ ಡಿಲೀಟ್ ಇದೆ. ಯಾವ ಆಪ್ಷನ್ ಆಗುತ್ತೆ? ಸೆಲೆಕ್ಷನ್, ಪಾರ್ಟಿಷನ್, ಕೈಂಡ್, ಲೇಬಲ್. ಯಾವ್ದಾಗುತ್ತೆ? ನಾವು ವಿ ಸಿ ಎವ್ರಿಥಿಂಗ್, ಮೇಲೆ ಕೆಳಗೆ ಎಲ್ಲ ನೋಡ್ಬೋದು ನಾವು. ಅದಕ್ಕೆ ಅರ್ಥ ಏನಿದೆ? ಅರ್ತ್ ಈಸ್ ಅ ಕೈಂಡ್ ಆಫ್ ಸ್ಕೈ. ಸ್ಕೈ ಹಂಗೆ ಭೂಮಿ ಕೂಡ ಇದೆ ಅಂತ ಹೇಳಿದಾರೆ. ಅದರ ರೀತಿನೇ ಆಕಾಶದ ರೀತಿಯೇ ಭೂಮಿ ಕೂಡ ಇದೆ. ಬಿಕಾಸ್ ಎವ್ರಿಥಿಂಗ್ ನಾವು ನೋಡ್ಬೋದು ಅದಕ್ಕೆ. ಓಕೆ, ನೆಕ್ಸ್ಟ್ ನೋಡಿ. ಸೊ ದಟ್ ವೆನ್ ವಿ ಡೈ ವಿ ಫಾಲ್. ಯಾವಾಗ ನಾವು ಸಾಯ್ತೀವಿ, ವೆನ್ ವಿ ಡೈ, ಯಾವಾಗ ಸಾಯ್ತೀವಿ, ವಿ ಫಾಲ್ ಅಂಡ್ ಡ್ಯಾಶ್ ಇನ್ ಟು ದ ಸ್ಕೈ. ವಿ ಫಾಲ್ ಮೀನ್ಸ್ ಬೀಳ್ತೀವಿ. ವಿ ಫಾಲ್ ಬೀಳುತ್ತೇವೆ, ನಾವು ಬೀಳ್ತೀವಿ, ಅಂಡ್ ಡ್ಯಾಶ್ ಇನ್ ಟು ದ ಸ್ಕೈ. ನೆಕ್ಸ್ಟ್ ಏನಿದೆ? ಫಸ್ಟ್ ಬಂದ್ಬಿಟ್ಟು ಸ್ವಿಂಗ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಕ್ಲೈಂಬ್ ಇದೆ, ಥರ್ಡ್ ಬಂದ್ಬಿಟ್ಟು ಡ್ರಾ ಇದೆ, ಫೋರ್ತ್ ಬಂದ್ಬಿಟ್ಟು ಸಿಂಕ್ ಅಂತಿದೆ. ಯಾವಾಗ ನಾವು ಸಾಯ್ತೀವಿ, ನಾವು ಬೀಳ್ತೀವಿ, ಫಾಲ್ ಆಗ್ತೀವಿ, ಆಮೇಲಿಂದ ಸಿಂಕ್ ಇನ್ ಟು ದ ಸ್ಕೈ, ಅಲ್ಲಿ ಹೋಗಿ ತೇಲಾಡ್ತೀವಿ. ಸಿಂಕ್ ಇನ್ ಟು ದ ಸ್ಕೈ ಅಂತಾರಲ್ವಾ. ನಾವು ಸತ್ ಬೆಳಕ್ ಅಲ್ಲಿ ಹೋಗ್ತೇವಿ ಇಲ್ಲಿ ಹೋಗ್ತೇವೆ ಅಂದ್ರೆ ನಾವು ಆಕಾಶದಲ್ಲಿ ತೇಲ್ತೀವಿ ಅಂತ. ಸಾಯ್ತೀವಿ, ವಿ ಫಾಲ್ ಅಂಡ್ ಸಿಂಕ್ ಇನ್ ಟು ದ ಸ್ಕೈ. ಓಕೆನಾ? ಇದು ಟೋಟಲಿ ಸ್ಕೈ ಮೇಲಿದೆ. ಓಕೆ, ಸ್ಕೈ ಯಾವ ರೀತಿ ಇದೆ ಅಂತ ವರ್ಣಿಸಿದ್ದಾರೆ. ಅದ್ರ ಮೇಲೆ ಟೋಟಲಿ ಪ್ಯಾಸೇಜ್ ಬಂದಿದೆ. ಎನಿ ಡೌಟ್ಸ್? ನೋ ಡೌಟ್ಸ್ನಾ? ಓಕೆ, ಇವತ್ತಿನ ಒಂದು ತರಗತಿಯಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಅದನ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಸಾಲ್ವ್ ಮಾಡ್ತೀವಿ. ಓಕೆ, ಏನಾದರೂ ಡೌಟ್ಸ್ ಇದೆಯಲ್ಲ? ಇಲ್ಲಲ್ಲ? ಓಕೆ, ನೆಕ್ಸ್ಟ್ ಕ್ವಶನ್ ಪೇಪರ್ ಅನ್ನು ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಓಕೆ, ಎನಿ ಡೌಟ್ಸ್? ನೋ ಡೌಟ್ಸ್ನಾ? ಓಕೆ, ಥ್ಯಾಂಕ್ ಯು.